ನಮಸ್ಕಾರ ಸರ್. ಸರ್ ಮೊಬೈಲ್ ಕಾಂಟ್ಯಾಕ್ಟ್ ಯಾವಾಗ ಆರಂಭ ಆಯ್ತು? ಸರ್ 2014 ಸೆಟ್ ಆಗಿದ್ದು. 2014ರಲ್ಲಿ ಆರಂಭ ಆಯ್ತು. ಹೌದು. ಸರ್ 2014ರಲ್ಲಿ ಅಂದ್ರೆ ಅದಕ್ಕಿಂತ ಮೊದಲು ನೀವು ಏನ್ ಮಾಡ್ತಾ ಇದ್ರಿ? ಯಾವ ಕಾರಣಕ್ಕೆ ಈ ಒಂದು ಇದಕ್ಕೆ ಬಂದ್ರಿ ಫೀಲ್ಡಿಗೆ ಬಂದ್ರಿ? ಸರ್ ನಾನು 2014 ಅದಕ್ಕೂ ಮುಂಚೆ ಶೋರೂಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಹ್ಮ್ 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 ಮತ್ತೆ ಅಲ್ಲಿ ಶೋರೂಮ್ ಬಿಟ್ಟು ಸ್ವಂತ ಏನಾದ್ರು ಮಾಡ್ಬೇಕು ಅಂತ ಅನಿಸ್ತು. ಹಾ, ಹಾ, ಈಗ ನಮ್ಮ ಇದೇ ಫೀಲ್ಡ್ ಅಲ್ಲಿ ಆಗ 2014ರಲ್ಲಿ ಯಾರು ಈ ತರ ಮಾಡಿರ್ಲಿಲ್ಲ. ಹಾ, ಹಾ, ನಾವು ಆನ್ ರೋಡ್ ಸರ್ವಿಸ್ ಅಂದ್ರೆ ಮನೆ ಹತ್ರನೇ ಹೋಗಿ ಹಾ, ಹಾ, ವೆಹಿಕಲ್ ಸಣ್ಣ ಪುಟ್ಟ ಕೆಲಸ ಆಗ್ಲಿ ಅಥವಾ ಮೇಜರ್ ಇರ್ಲಿ ಹಾ, ಅದನ್ನ ಆದಷ್ಟು ಕೆಲವೊಂದು ಕಸ್ಟಮರ್ಗಳಿಗೆ ಡ್ಯೂಟಿ ಅವರ್ಸ್ ಅಲ್ಲಿ ಬಂದು ಸರ್ವಿಸ್ ಸೆಂಟರ್ ಬಿಡಕ್ಕೂ ಆಗ್ತಾನಿಲ್ಲ. ಹೌದೌದು. ಆ ಪರ್ಪಸ್ಗೋಸ್ಕರ ಮನೆ ಹತ್ರ ಹೋಗಿ ಸರ್ಟಿಫಿಕೇಶನ್ ಆಗುತ್ತೆ ಅವ್ರಿಗೆ ಅನ್ನೋ ಕಾರಣಕ್ಕೆ ಸ್ಟಾರ್ಟ್ ಮಾಡಿ ಸರ್ ಅದು. ಓ, ಮನೆ ಹತ್ರನೇ ಹೋಗಿ ಸರ್ವಿಸ್ ಹೋಗಿ ಕೊಡ್ತಾ ಇದ್ರಿ. ಹೌದು. ಸೊ ಈಗ ಪ್ರೆಸೆಂಟ್ ಹೇಗೆ ಮನೆ ಹತ್ರಕ್ಕೆ ಹೋಗಿ ಕೊಡ್ತೀರಾ ಅಥವಾ ಅವರು ಇಲ್ಲಿಗೆ ಬರ್ಬೇಕು ಹೇಗೆ? ಈಗಲೂ ಇದೆಯಾ ಸರ್ವಿಸ್? ಈಗಲೂ ಅದೇ 2 ಸರ್ವಿಸ್ ಇದೆ ಸರ್. ಈಗ ಕೆಲವು ಕಸ್ಟಮರ್ ಮನೆ ಹತ್ರನೇ ಬೇಕಂದ್ರೆ ಮನೆ ಹತ್ರ ಹೋಗಿ ಸರ್ವಿಸ್ ಮಾಡ್ಕೊಡ್ತೀವಿ. ಹಾ. ಬೇಡ ಅಂತಂದ್ರೆ ನಾವು ಗ್ಯಾರೇಜ್ ತಗೊಂಡು ಸರ್ವಿಸ್ ಮಾಡಿ ರಿಟರ್ನ್ ಸರ್ವಿಸ್ ಕೊಡ್ತೀವಿ ಸರ್. ಹೌದು. ಯಾಕೆಂದ್ರೆ ಈಗಿನ ಬಿಸಿ ಲೈಫ್ ಬಿಸಿ ಶೆಡ್ಯೂಲ್ ತುಂಬಾ ಅವಶ್ಯಕ. ಹೌದು ಹೌದು ಸರ್. ಹೌದು. ಎಲ್ಲ ಬರ್ಲಿಕ್ಕೆ ಆಗಲ್ಲ. ಹಾ. ಸರ್ ಇನ್ನೊಂದು ನೋಡಿ, ನೀವು ಯಾವುದೇ ಒಂದು ಬಿಸ್ನೆಸ್ ಮಾಡಿ ಆ, ಮಾಡುದು ಸುಲಭ ಆಗ್ತದೆ, ಬಟ್ ಅದನ್ನ ನಡೆಸೋದು ಕಷ್ಟ. ಅದೆಲ್ಲಕ್ಕಿಂತ ಮೊದಲು ಏನಂದ್ರೆ ನಮ್ಗೆ ಒಂದು ಮೂಲ ಬಂಡವಾಳ ಬೇಕಾಗ್ತದೆ. ಹಾ ಸರ್. ಹೌದು. ಆ ಮೂಲ ಬಂಡವಾಳದ 500 ರೂಪಾಯಿ ಇರಲಿ, 50 ಲಕ್ಷ ರೂಪಾಯಿ ಇರಲಿ, ಹೌದು ಒಂದು ಸರ್. ಹೌದು. ಬಂಡವಾಳ ಅಂತ ಬೇಕು. ಹಾ ಸರ್. ಹೌದು. ಸೊ ಆ ಬಂಡವಾಳವನ್ನ ನೀವು ಹೇಗೆ ಸಂಗ್ರಹಿಸಿ ಅಂದ್ರೆ ಬ್ಯಾಂಕ್ ಅಲ್ಲಿ ಸಾಲ ತಗೊಂಡ್ರ ಅಥವಾ ಫ್ರೆಂಡ್ಸ್ ಫೈನಾನ್ಸ್ ಅಥವಾ ನಿಮ್ಮ ಹತ್ರ ಇತ್ತ, ಹೇಗೆ ಸರ್ ಹೇಗೆ ಅದನ್ನ ಸ್ವಲ್ಪ ಮಟ್ಟಿಗೆ ಅಮೌಂಟ್ ನಮ್ಮ ಹತ್ರನೇ ಇತ್ತು. ಹ್ಮ್. ಅದ್ರಲ್ಲಿ ಸಣ್ಣ ಪುಟ್ಟ ಟೂಲ್ಸ್ಗಳು ತಗೊಂಡು ಸ್ಟಾರ್ಟ್ ಮಾಡಿದೆ. ಹ್ಮ್ ಹ್ಮ್ ಹ್ಮ್. ಬರ್ತಾ ಬರ್ತಾ ಆಗಂತ ವ್ಯಾಪಾರದಲ್ಲಿ ಅಮೌಂಟ್ನೇ ಇನ್ವೆಸ್ಟ್ ಮಾಡ್ಕೊಂಡ್ವಿ ಸರ್ ಈಗ. ಸ್ಟೆಪ್ ಬೈ ಸ್ಟೆಪ್ ಬೆಳೀತಾ ಬಂದ್ರಿ. ಹೌದು ಸರ್. ಒಂದೇ ಸರಿ ಏನಿಲ್ಲ ಸರ್ ಆತರ. ಎದ್ದಿಂದ ಇಟ್ಟಿದ್ದೀರಾ. ಹೌದು. ಗ್ರೇಟ್ ಸರ್. ಸರ್ ನಂತರ ಇನ್ನೊಂದು ನೋಡಿ, ಈಗ ನಿಮಗೆ ನನಗೆ ತಿಳಿದಾಗ ಸಮಸ್ಯೆ ಇರಲ್ಲ. ಕಾರಣ ಏನಂದ್ರೆ ಕಸ್ಟಮರ್ ಇರ್ತಾರೆ. ಹೌದು ಸರ್. ರೆಗ್ಯುಲರ್ ಹೌದು ಸರ್. ಕಸ್ಟಮರ್ ಒಬ್ರಿಂದ ಒಬ್ರಿಗೆ ಹೇಳೋದು ಇದೆಲ್ಲ ಆಗಿರ್ತದೆ. ತುಂಬಾ ಜನ ಕಸ್ಟಮರ್ಸ್ ಬರ್ತಿರ್ತಾರೆ. ಈಗ ಹೌದು ಈಗ ಸರ್. ಎಷ್ಟೋ ಜನ ಕಸ್ಟಮರ್ ನೀವೇ ಬೇಕು ಅಂತ ವೆಯ್ಟ್ ಮಾಡೋರು ಇರ್ತಾರೆ. ಹಾ ಸರ್. ಖಂಡಿತ. ಇಲ್ಲಪ್ಪ ಎರಡು ಡೇಟಾ ಸರಿ ಇನ್ನ ನಿನ್ ಕೈಯಲ್ಲಿ ಮಾಡ್ತೀನಿ ಅನ್ನೋರು ಇರ್ತಾರೆ. ಹೌದು ಸರ್. ಹೌದು. ಬಟ್ ಆರಂಭಿಸಿದಾಗ 2014 ನೀವೇನು ಬಂದ್ರಿ, ಹೌದು ಆಗ ಸರ್. ನೀವು ಹುಡುಕಿಕೊಂಡು ಹೋಗ್ಬೇಕಾಗ್ತದೆ ಕಸ್ಟಮರ್ನ. ಹೌದು ಸರ್. ಹೌದು. ಒಂದು ಕಸ್ಟಮರ್ ಸಿಕ್ಕಿದ್ರೆ ಇವತ್ತು ಒಂದು ಕಸ್ಟಮರ್ ಸಿಕ್ಕಿದ್ರಪ್ಪ ಹೌದು. ಅನ್ನೋ ಹೌದು ಸ್ಥಿತಿ ಇರ್ತದೆ. ಸೊ ಆರಂಭ ದಿನಗಳಿಗೆ ಹೇಗಿತ್ತು ಸರ್? ಸರ್ ಆರಂಭದಲ್ಲಿ ನೀವು ಹೇಳಿದ ರೀತಿನೇ ಸ್ಟಾರ್ಟಿಂಗ್ ಅಲ್ಲಿ ನಾವ್ ಯಾರು ಅಂತ ಕಸ್ಟಮರ್ ಪರಿಚಯ ಇರಲ್ಲ. ಹಾ, ಹಾ, ಫಸ್ಟ್ ಇನ್ನೊಂದು ನಮ್ಮ ಮೇಲೆ ಅವ್ರಿಗೆ ನಂಬಿಕೆ ಬರಬೇಕು. ನಾವೊಬ್ಬ ಮೆಕ್ಯಾನಿಕ್ ಅಂದ ತಕ್ಷಣ ಅವ್ರಿಗೆ ಒಂದು ಹಳೆಯ ಕಾಲದಲ್ಲಿ ಒಂದು ಮೆಕ್ಯಾನಿಕ್ ಅಂದ್ರೆ ಒಂದು ಗ್ಯಾರೇಜ್ ಮುಂದೆ 4-5 ಕಾರ್ಗಳು. ಆ ಹಾ, ಕಾರ್ ಇತ್ತು ಅಂದ್ರೆ ಒಳ್ಳೆ ಮೆಕ್ಯಾನಿಕ್ ಅಂತ ಅನ್ಸೋದು. ಹೌದು. ಈಗ ನಾನು ಸ್ಟಾರ್ಟ್ ಮಾಡಿದ್ದು ಒಂಥರ ಹೊಸ ರೀತಿನೇ ಅದು. ಹೌದು. ನಾನ್ ಮೆಕ್ಯಾನಿಕ್ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು ಕನ್ಫರ್ಮ್. ಹೌದೌದು. ಅದೊಂದು ನಂಬಿಕೆ, ಒಂದು ಟಾಸ್ಕ್ ಅದು ನಮ್ಗೆ. ನಾವು ಒಂದ್ ರೌಂಡ್ ಹಾಕ್ತಿದ್ವಿ, ರಿಂಗ್ ರೋಡ್ ಅಲ್ಲಿ ಎಲ್ಲಾದ್ರು ಸುತ್ತಾ ಇದೆ, ಅಲ್ಲಿ ಅದ್ರ ಕಾರ್ ಕಿಟ್ಟೋದ್ರೆ ಅಟೆಂಡ್ ಮಾಡೋದು. ಕಸ್ಟಮರ್ಗೆ ಕೊಡೋ ಪ್ರೈಸ್ ಅವ್ರಿಗೆ ವರ್ತ್ಫುಲ್ ಅನ್ಸ್ಬೇಕು, ಹಾ, ಹಾ, ಮತ್ತೆ ಅವ್ರಿಗೂ ಈಸಿ ಆಗ್ಬೇಕು. ಆ ರೀತಿ ಟ್ರೈ ಮಾಡ್ತೀವಿ ಸರ್. ಅದರಿಂದನೇ ಒಂದು ಬೇಸ್ ಬಂತು. ಹಾ, ಅದ್ರಿಂದ ಒಂದು ಒಳ್ಳೆ ಅನುಕೂಲ ಆಯ್ತು ಹಾ ನಿಮ್ಗೆ. ಸರ್. ಹೌದು. ಸರ್ ನಂತರ ಇನ್ನೊಂದು ನೋಡಿ, ಇದು ಬೇರೆ ಬಿಸ್ನೆಸ್ ಆಗಲ್ಲ. ಹೌದು. ಯಾಕೆಂತಂದ್ರೆ ಒಬ್ಬ ಓನರ್ ಸಂಪೂರ್ಣ ನಂಬಿಕೆ ಮೇಲೆ ನಿಮ್ಗೊಂದು ಕಾರ್ ಕೊಡ್ತಾನೆ ರಿಪೇರಿ ಮಾಡಿ. ಹೌದು ಸರ್. ಹೌದು. ಹೌದು. 100% ಗೊತ್ತಿರ್ತದೆ ರೆಡಿ ಮಾಡ್ತೀರಾ ಅನ್ನೋ ನಂಬಿಕೆ ಮೇಲೆ ಕಾರ್ ಹಾ ಬಿಡ್ತಾನೆ. ಸರ್. ಹೌದು. ಆಮೇಲೆ ಹೇಳ್ಲಿಕ್ಕಾಗಲ್ಲ, ಈ ಆಟೋಮೊಬೈಲ್ ಇಂಡಸ್ಟ್ರಿ ಹೇಳ್ಲಿಕ್ಕಾಗಲ್ಲ. ಹಾ ಸರ್. ಯಾಕೆಂದ್ರೆ ನೀವು ಇವತ್ತು ಒಂದು ರಿಪೇರಿ ಮಾಡಿರ್ತೀರಾ, ಮನೆಗೆ ಹೋಗೋದು ಇನ್ನೊಂದಿನ ಪ್ರಾಬ್ಲಮ್ ಬರುತ್ತೆ. ಹೌದು. ಹೌದು. ಆಕ್ಚುಲಿ ಅದು ನಿಮ್ಮ ಪ್ರಾಬ್ಲಮ್ ಅಲ್ಲ, ಅವ್ರು ಮಾಡ್ತಿರಲ್ಲ ಅದನ್ನ. ಹೌದು. ಹೌದು. ಸೊ ನೀವೇನು ಎಷ್ಟಿರ್ತೋ ಅಷ್ಟು ಮಾತ್ರ ಮಾಡಿಸಿ ಕಳ್ಸಿರ್ತೀರಾ, ಮಾಡಿಸಿ ಹೋಗಿರ್ತಾರ ಇವತ್ತು ಹೌದು. ಇದು ಮಾಡಪ್ಪ ಸಾಕು ಅಂತ. ಬಟ್ ಮನೆಗೆ ಹೋಗೋದು ಇನ್ನೊಂದು ಯಾವ್ದೋ ಅವ್ರಿಗೆ ಸಮಸ್ಯೆ ಬಂದಿರುತ್ತೆ, ಹಾ ಸರ್. ಅಥವಾ ಬೇರೆ ಏನೋ ಪ್ರಾಬ್ಲಮ್ ಆಗಿರ್ಬೋದು. ಖಂಡಿತವಾಗ್ಲೂ ನಿಮ್ಗೆ ಕಾಂಟ್ಯಾಕ್ಟ್ ಮಾಡೇ ಹಾ ಮಾಡ್ತಾನೆ. ಸರ್. ಹೌದು. ಸರ್ ಎಂತ ಸರ್ ಈಗಿನ ರೆಡಿ ಮಾಡಿಸಿ ಬಂದ್ರೆ ಮತ್ತೆ ನಮ್ಗೆ ಆ ಕಾಯಿಲೆ ಅರ್ಧದಲ್ಲಿ ಇದೆ, ಇದನ್ನ ಆಗಿದೆ, ಇಂಥ ಪ್ರಾಬ್ಲಮ್ ಬರ್ತಾ ಇದೆ ಅಂತ. ಹಾ ಸರ್. ಸೊ ಹೇಗೆ, ಯಾಕೆಂದ್ರೆ ಕನ್ವಿನ್ಸ್ ಮಾಡ್ಬೇಕಾಗುತ್ತೆ ಮೊದಲು. ನಾವು ಹೌದು. ಈ ತರ ಮಾಡಿದ್ರೆ ಒಂದು ಕನ್ವಿನ್ಸ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ಅವರು ಯಾವ್ದೇ ಕಾರಣಕ್ಕೂ ಒಪ್ಪಲ್ಲ ನನ್ನ ಹಾ ತಪ್ಪು ಸರ್. ಅಂತ. ನೀವೇ ಸರಿ ಮಾಡಿಲ್ಲ. ಪ್ರತಿಯೊಬ್ಬ ಕಸ್ಟಮರ್ಗಳು ಕೂಡ ಅದನ್ನೇ ಹೇಳ್ತಕ್ಕಂಥದ್ದು ಹೀಗೆ, ಹಾ ಸರ್. ನೀವೇ ಹೌದು. ತಪ್ಪು ಮಾಡಿದೀರಾ, ನಿಮ್ಮಿಂದ ಏನೋ ಆಗಿದೆ, ಇಷ್ಟು ಬೇಗ ಈಗ ಆಯ್ತು ಅಂತ ಹೇಳ್ತಾರೆ. ಸೊ ಹೇಗಿರುತ್ತೆ ಸರ್ ಅಂತ ಸಂದರ್ಭದಲ್ಲಿ? ಸರ್ ಅಂತ ಸಂದರ್ಭದಲ್ಲಿ ಅವರು ರಾಂಗ್ ಆಗಿ ಮಾತಾಡ್ತಾರೆ, ನಾವು ತಾಳ್ಮೆಯಿಂದ ಕೇಳಬೇಕು. ಯಾಕಂದ್ರೆ ನಾವು ಅವ್ರು ಹೇಳಿದ್ರಿಲ್ಲ ಸರ್ ನಾನ್ ಮಾಡಿರೋ ಕೆಲಸ ಇದು, ಬೇರೆ ಕಂಪ್ಲೇಂಟ್ ಬಂದಿಂದ ನಾವು ವಾದ ಮಾಡಕ್ ಹೋದ್ರೆ ಅಲ್ಲಿ ಒಂದು ರಿಲೇಶನ್ಶಿಪ್ ಬಾಂಡ್ ಹಂಗಿರಲ್ಲ ಕಸ್ಟಮರ್ಗೂ ನಮಗೂ. ನೀವು ವಾದ ಮಾಡುವಾಗೆಲ್ಲ ಬಿಡಿ. ಹೌದು. ಹೌದು. ಈಗ ನಾವು ವಾದ ಮಾಡ್ತು ಅಂದ್ರೆ ಅಲ್ಲಿ ನಮಗೂ ಕಸ್ಟಮರ್ಗೂ ಕಾಂಟ್ಯಾಕ್ಟ್ ಡಿಸ್ಕನೆಕ್ಟ್ ಆಗುತ್ತೆ. ಹೌದೌದು. ತಾಳ್ಮೆಯಿಂದ ಮಾತಾಡಿ ಎಲ್ಲಿದ್ದೀರಾ ಏನು ಅವ್ರು ಹೇಳೋ ಸಮಸ್ಯೆ ಫಸ್ಟ್ ತಾಳ್ಮೆಯಿಂದ ಕೇಳ್ಕೊಂಡು, ಸರ್ ಇದೆಲ್ಲ ಸಮಸ್ಯೆ ಈ ತರ ಸಮಸ್ಯೆ ನೀವೇ ಬರ್ಬೋದು ಅನ್ನೋ ರೀತಿ ಇತ್ತು ಅಂದ್ರೆ ನಾವು ಕರ್ಸ್ಕೊಳ್ತೀವಿ. ಇಲ್ಲ ಬರಕ್ಕಾಗಲ್ಲ ಅಲ್ಲೇ ರೀ ಸರ್ ನಾವೇ ಬಿಡ್ತೀವಿ, ನಾವೇ ಹೋಗಿ ಅಟೆಂಡ್ ಮಾಡ್ತೀವಿ ಸರ್. ಅಟೆಂಡ್ ಮಾಡಿ ಏನಿದೆ ಕರೆಕ್ಟ್ ಕುಲಂಕುಷವಾಗಿ ತಿಳಿಸ್ಕೊಡ್ತೀವಿ ಅವ್ರಿಗೆ, ಇದೆಲ್ಲ ಕಂಪ್ಲೇಂಟ್ ಇದಾಗಿತ್ತು ಅಂತ. ಸರ್ ಇನ್ನೊಂದು ಏನಾಗ್ತದೆ ಅಂದ್ರೆ ಇಲ್ಲಿ ತೀರಾ ಇಂಪಾರ್ಟೆಂಟ್ ಅಂದ್ರೆ ಆನ್ಲೈನ್ ಸರ್ವಿಸ್. ನೀವು ಆಗಲೇ ಮೊಬೈಲ್ ಸರ್ವಿಸ್ ಇದೆ ಹಾ ಅಂತ ಸರ್. ಹೇಳಿದ್ರಿ. ಇದೇನ್ ಸರ್ವಿಸ್ ಆನ್ಲೈನ್ ಅಂತಂದ್ರೆ ಎಲ್ಲೋ ಹೋಗ್ತಿರ್ತಾನೆ, ನೀವು ಎಲ್ಲೋ ಗಾಡಿ ಕೆಟ್ಟೋಗಿರುತ್ತೆ. ಹಾ ಸರ್. ಅವ್ನಿಗೆ ಫಸ್ಟ್ ನೆನಪಾಗೋದು ನೀವು ಕಾರಣ ಅಂದ್ರೆ ಅವ್ನು ನಿಮ್ ಕಸ್ಟಮರ್. ಹೌದು. ಹೌದು. ಅವ್ನಿಗೆ ಮೆಕ್ಯಾನಿಕ್ ಬೇರೆ ಗೊತ್ತಿರಲ್ಲ. ಹೌದು. ನಿಮ್ ನಂಬರ್ ಇರುತ್ತೆ, ನಿಮ್ಗೆ ರೆಗ್ಯುಲರ್ ಸರ್ವಿಸ್ ಮಾಡ್ತಾರೆ. ಏನೋ ಒಂದು ಇಲ್ಲಿಂದ ಒಂದು 50 ಕಿಲೋಮೀಟರ್ 100 ಕಿಲೋಮೀಟರ್ ಎಲ್ಲೋ ಒಂದು ಕೆಟ್ಟೋಗಿರುತ್ತೆ. ಅವ್ನು ಮೊದಲು ಕಾಲ್ ಮಾಡಿದ್ರೆ ನಿಮ್ಗೆ ಸರಿ ಆಗಿಬಿಡೋದು ನಿಮ್ ಗಾಡಿ ಒಂದು ಅಟೆಂಡ್ ಮಾಡ್ಬೋದಾ ಅಂತ. ಹಾ ಸರ್. ಹೇಗಿರುತ್ತೆ ಸರ್ ಆನ್ಲೈನ್ ಸರ್ವಿಸ್? ಕೊಡ್ತೀರಾ ಆ ತರ ಹೈವೇ ಸರ್ವಿಸ್ಗಳನ್ನ? ಹಾ ಸರ್. ಇದೆ ಪ್ರೆಸೆಂಟ್ ಇವಾಗ ಒಂದು ಆನ್ಲೈನ್ ಅಲ್ಲಿ ಗೂಗಲ್ ಸಮಥಿಂಗ್ ಇದೆ. ರೆಗ್ಯುಲರ್ ಆಗಿ ಮಿಡ್ ನೈಟ್ ಸರ್ವಿಸ್ ನನಗೆ ನೈಟು 12:30, 2:30, 3:30 ನೈಟ್ ಎಲ್ಲ ಬರುತ್ತೆ. ಬಂದಾಗಲ್ಲ ಖಂಡಿತವಾಗಿ ಸರ್ವಿಸ್ ಕೊಡ್ತೀವಿ ಸರ್. ಸರ್ವಿಸ್ ಕೊಡ್ತೀರಾ? ಹಾ ಸರ್. ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಅದು
ಕೆಲವು ವೇಳೆ ಫ್ಯಾಮಿಲಿ ಹೋಗ್ತಾ ಹೌದು ಇರ್ತಾರೆ, ಹೌದು ಒಬ್ರೇ ಇದ್ರೆ ಸರ್. ಅಡ್ಡಿಲ್ಲ. ಬ್ಯಾಚುಲರ್ ಇದ್ರು ಅಂದ್ರೆ ಬರೀ ಬಾಯ್ಸ್ ಇತ್ತು ಅಂದ್ರೆ ಒಂದ್ ಲೆಕ್ಕಾಚಾರ ಸರ್. ಅವ್ರು ಹೌದು, ಇಷ್ಟೇ ಯಾವ್ದೇ ಸ್ಪಾಟ್ ಅಲ್ಲಿ ಅವ್ರು ಲೊಕೇಟ್ ಸ್ಟೇ ಮಾಡ್ಬೋದು ಅವ್ರು ವೆಹಿಕಲ್ ಅಲ್ಲಿ. ಫ್ಯಾಮಿಲಿ ಇದ್ರೆ ಅದಾಗಲ್ಲ ಅದು. ಫ್ಯಾಮಿಲಿ ಇತ್ತು ಅಂದ್ರೆ ಮಸ್ಟ್ ಅಂಡ್ ಏನೇ ಕಂಪ್ಲೇಂಟ್ ಇರ್ಲಿ ಅವರು ಹೋಗಿ ಅಲ್ಲಿ ಆದ್ರೆ ಸರ್ವಿಸ್ ಮಾಡ್ಕೊಡ್ತೀವಿ, ಇಲ್ಲಾಂದ್ರೆ ವೆಹಿಕಲ್ ಟೋಯಿಂಗ್ ಮಾಡ್ಕೊಂಡ್ ಬಂದವರು ಅವ್ರ ಸೇಫ್ಟಿ ಆಗೋ ರೀತಿ ನಾವು ಮಾಡ್ಕೊಡ್ತೀವಿ ಸರ್. ಅದೇ ಬೇಕಾಗಿತ್ತು ತುಂಬಾ ಒಳ್ಳೆ ಕೆಲಸ ಅಂದ್ರೆ ಮೆಕ್ಯಾನಿಕಲ್. ಯಾಕೆಂದ್ರೆ ಡಾಕ್ಟರ್ಸ್ ಗಳಿದ್ದಾಗಿ ಸಮಾಜಕ್ಕೆ ಹೌದು ಸರ್. ಡಾಕ್ಟರ್ಗಳು ಎಷ್ಟು ಇಂಪಾರ್ಟೆಂಟ್, ಸೊ ಮೆಕ್ಯಾನಿಕಲ್ ಕೂಡ ಈ ಸಮಾಜಕ್ಕೆ ಅಷ್ಟೇ ಇಂಪಾರ್ಟೆಂಟ್. ಹಾ ಸರ್. ನಂತರ ಏನಂದ್ರೆ ಒಬ್ಬ ಈ ಇಂಡಸ್ಟ್ರಿಗೆ ನಿಮ್ದು ಇದೇ ತರ ಇರಲ್ಲ, ಒಂದೇ ಬ್ರ್ಯಾಂಡ್ ಅಪ್ ಇದು ಯಾವಾಗಲೂ ಅದೇ ಕಾರ್ ಬರ್ತಾ ಇದೆ ಅಂತ ಇರಲ್ಲ. ಯಾಕಂದ್ರೆ ಈ ವರ್ಷ ಇದು ಕಾರು ನೆಕ್ಸ್ಟ್ ಇಯರ್ ಚೇಂಜ್ ಆಗುತ್ತೆ, ಹೌದು ಆ ಬ್ರ್ಯಾಂಡೇ ಚೇಂಜ್ ಆಗಿಬಿಡುತ್ತೆ. ಮತ್ತೆ ಅದೇ ಗಾಡಿಯನ್ನ ಬೇರೆ ಬ್ರ್ಯಾಂಡ್ ಅಲ್ಲಿ ಬಿಡ್ಬೋದು, ಅಥವಾ ಟೆಕ್ನಾಲಜಿಯನ್ನ ಇಂಪ್ರೂವ್ ಮಾಡಿ ಬಿಡ್ಬೋದು. ಹಾ ಸರ್. ಹಾಗಾಗಿ ಟೆಕ್ನಾಲಜಿ ದಿನಕ್ಕೆ ಅಪ್ಡೇಟ್ ಆಗ್ತಾನೆ ಇರ್ತದೆ. ಈ ವರ್ಷದ್ದು ನೆಕ್ಸ್ಟ್ ಇಯರ್ ಇರಲ್ಲ, ಇನ್ನು ಬದಲಾಗುತ್ತೆ ಟೆಕ್ನಾಲಜಿ. ಹಾ ಸೊ ಸರ್. ನೀವು ಕೂಡ ಅಪ್ಡೇಟ್ ಆಗ್ಬೇಕಲ್ಲಪ್ಪ. ನಾನು ಅದೇ ಕಾರ್ ರಿಪೇರಿ ಮಾಡ್ತೇನೆ, ಅದೇ ಕಾರ್ ರಿಪೇರಿ ಮಾಡ್ತೀನಿ ಅಂತಂದ್ರೆ ಹೊಸ ಕಾರ್ ಯಾರು ಬರ್ಲಿ ಕಡೆಗೆ. ಹೌದೌದು ಸೊ ಹೇಗೆ ನೀವು update ಆಗ್ತಾ ಹೋಗ್ತೀರಾ? ಸರ್. ಈಗ ನೀವು ಹೇಗೆ ಹೇಳಿದ ಅಪ್ಡೇಟ್ ಅನ್ನೋದು ಅದು ಅಪ್ಡೇಟ್ ನಮ್ಮಲ್ಲಿ ಅಳವಡಿಸ್ಬೇಕಾಗ್ತದೆ ಸರ್. ಕೆಲವೊಂದು ಈಗ ಕೆಲವೊಂದು ವೆಹಿಕಲ್ ಗೆ ಸಿಸ್ಟಮ್ ಸ್ಕ್ಯಾನಿಂಗ್ ಮಾಡ್ಬೇಕು, ನಾವು ಅದ್ ತಿಳ್ಕೊಬೇಕು, ಹೌದು. ಆಮೇಲೆ ನಾವು ತಿಳ್ಕೊತಾ ಇರ್ತೀವಿ. ಈಗ ನಮಗ್ ಗೊತ್ತಾ ಎಲ್ಲಾನು ನಾವೇ ಗೊತ್ತು ನಮ್ಗೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಇದ್ರಲ್ಲಿ ನಮ್ಮ ಈ ಫೀಲ್ಡ್ ಅಲ್ಲಿ ನಮ್ಗಿಂತ ದೊಡ್ಡದಿಂತ ಮರಕ್ಕಿಂತ ಮೊದಲು ದೊಡ್ಡದಿರ್ತಾರೆ. ಅದನ್ನ ಹೋಗಿ ನಾವು ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಅವ್ರ ಹತ್ರ ನಾಚಿಕೆ ಪಡದೆ ಭೇದ ಭಾವ ಮಾಡದೆ ನಾವೇ ಸೀನಿಯರ್ ಅನ್ನೋದು ಬಿಟ್ಟು ಹೋಗಿ ಕಲ್ತ್ಕೋತೀವಿ ಸರ್. ಅದನ್ನ ನಾವು ಕಲ್ತ್ಕೊಬರ್ತೀವಿ ಸರ್. ಅದು ಯಾಕೆಂತಂದ್ರೆ ಹೇಳ್ಲಿಕ್ಕೆ ಆಗಲ್ಲ, ನಿಮ್ಮ industry ಯಾವತ್ತೂ ಹೌದು ಸರ್. ಹೌದು. ಈಗ ನಮ್ಮ ಹತ್ರ ಈಗ ಹಳೆ ಕಾಲದ ಫಿಯೇಟ್ ಪದ್ಮಿನಿ ಬರ್ಬೋದು, ಅದ್ರಲ್ಲಿ ಲೇಟೆಸ್ಟ್ ಆಡಿ ಬೆಂಜ್ ಬರ್ಬೋದು, ಲ್ಯಾಂಡ್ ರೋವರ್ ಬರ್ಬೋದು. ನಾವು ಅದನ್ನೇ ಮಾಡ್ತೀವಿ ಇದನ್ನೇ ಮಾಡ್ತೀವಿ ಅಂತ ಹೇಳಕಲ್ಲ. ಕಸ್ಟಮರ್ ನಮ್ಮ ಹತ್ರ ಬಂದಾಗ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು. ಇವ್ರ ಹತ್ರ ಹೋಯ್ತು ಅಂದ್ರೆ ನಮ್ಗೆ ಸೊಲ್ಯೂಷನ್ ಪಕ್ಕ ಸಿಗುತ್ತೆ. ಆ ಬೇಸ್ಮೆಂಟ್ ಇದೆ ಸರ್ ನಮ್ಮ ಹತ್ರ. ಅದೇನಿದೆ ಮಾಡ್ಕೊಡ್ತೀವಿ ನಾವು. ಅದಿರ್ಬೇಕು. ಯಾಕಂದ್ರೆ ಯಾವ ಕಾರ್ಯ ಯಾವಾಗ ಬರ್ತೋ ಹೇಳ್ಲಿಕ್ಕಾಗಲ್ಲ. ಬಂದವನಿಗೆ ಒಂದು ನಿಮಗೆ ಅವನಿಗೆ ಗೊತ್ತಿಲ್ಲ ಒಂದ್ ಹೇಳಿದ್ರೆ ಅವ್ನು ಹೊರಗಡೆ ಹೋಗಿ ಹೇಳ್ತಾನೆ, ಹೌದು ಓ ಏನೋ ಬರಲ್ಲ ಮರ, ಯಾವ ಸುಮ್ಮನೆ ನಾವಲ್ಲಿ ಹೋಗೋದು ಯಾವ ಕಾರಣ ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳಿ. ಹೌದು ಸರ್. ನಂತರ ಇನ್ನೊಂದೇನಂದ್ರೆ ಕಸ್ಟಮರ್ ಒಮ್ಮೆ ಬಂದವ್ರು ಮತ್ತೆ ರಿಟರ್ನ್ ಬರ್ಬೇಕು ನಿಮಗೆ. ಹೌದು ಸರ್. ಆಗ ಮಾತ್ರ ನಿಮ್ಮ ಬಿಸ್ನೆಸ್ ಕ್ಲಿಕ್ ಆಗ್ತಕ್ಕಂಥದ್ದು. ಖಂಡಿತ. ಇವತ್ತು ಬಂದು ರನ್ನಿಂಗ್ ಬಿಸ್ನೆಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ರನ್ನಿಂಗ್ ಖಂಡಿತ. ಬಿಸ್ನೆಸ್ ಮಾಡಿದ್ರೆ ಕ್ಲಿಕ್ ಆಗಲ್ಲ. ಹೌದು. ಯಾಕೆ ಬರ್ತಾನೆ ಮತ್ತಿನ್ನ ಒಂದ್ ವಾರ ಯಾರು ಬರಲ್ಲ, ಆ ತರ ಆಗ್ತದೆ. ಬಟ್ ಒಬ್ಬ ಕಸ್ಟಮರ್ ಬಂದ್ರೆ ಅವ್ನು ಕಾರ್ ಒಂಥರ ಇರೋವರೆಗೂ ಮತ್ತೆ ಹೊಸ ಕಾರ್ ಪರ್ಚೇಸ್ ಮಾಡೋವರೆಗೂ ಕೂಡ ನಿಮ್ಮ ಹತ್ರನೇ ಇರ್ಬೇಕು ಅವನು. ಆ ತರ ಯಾವಾಗ ಅಂದ್ರೆ ಗುಡ್ ಸರ್ವಿಸ್ ಕೊಟ್ಟಾಗ ಹೌದು ಹೌದು ಖಂಡಿತ. ಕೆಲಸವನ್ನ ಮಾಡಿಕೊಟ್ರೆ ವಾಪಸ್ ಬರ್ತಾರೆ. ಜೊತೆಗೆ ನಿಮ್ಮ ಮಾತುಕತೆ ಕೂಡ ಹಾಗೆ ಇರ್ಬೇಕು. ಹೌದು ಸೊ ಹೇಗೆ ಸರ್. ಇದೇ ಆ ರೀತಿ ಇದೆ ನಮ್ಗೆ ಕಸ್ಟಮರ್ಗಳು ಸುಮಾರು ಒಂದು ವರ್ಷ ಬಿಟ್ಟು. ಈಗ ನಾವು ಏನೊಂದು ಸರ್ವಿಸ್ ಮಾಡಿದಾಗ ಒಂದ್ ಸ್ಟಿಕ್ಕರ್ ಹಾಕಿರ್ತೀವಿ, ಒಂದ್ ವರ್ಷಕ್ಕೆ ಒಂದ್ಸತಿ ಆಯಿಲ್ ಚೇಂಜ್ ಅಥವಾ 10,000 ಕಿಲೋಮೀಟರ್ ಸಮಥಿಂಗ್ ಇರುತ್ತೆ ಅದು. ಅದನ್ನ ಹಾಕಿದ್ರೆ ನಮ್ಮ ಹತ್ರ ಕಸ್ಟಮರ್ಗಳು ಅದೇ ಡೇಟ್ ಆ ಟೈಮ್ ನೋಡ್ಕೊಂಡು ಬರೋರು ಇದಾರೆ. ಫೋನ್ ಮಾಡಿ ನಾವು ಆವಾಗ 2014ರಲ್ಲಿ ಕಸ್ಟಮರ್ ಮನೆ ಹತ್ರ ಹೋಗಿ ಮಾಡ್ತಿದ್ವಿ. ಈಗ ಕುಂಪನಾಪುರ ಏನ್ ಲಾಂಗ್ ಡಿಸ್ಟೆನ್ಸ್ ಇದೆ, ಅಲ್ಲಿಂದ ಕಸ್ಟಮರ್ ಈಗಲೂ ಫೋನ್ ಮಾಡಿ ಸರ್ ಪ್ರತಾಪ್ ಹೇಗಿದ್ರೆ ಏನು ಬನ್ನಿ ಗಾಡಿ ತರ ಸರ್ವಿಸ್ ಇದೆ ಅಂತಾರೆ. ಹೋಗಿ ಅಟೆಂಡ್ ಮಾಡಿ ಸರ್ವಿಸ್ ಮಾಡ್ಕೊಡ್ತೀವಿ ಸರ್. ಈಗಲೂ ಮಾಡ್ತಾರೆ ಸರ್. ಈಗಲೂ ಮಾಡ್ತಾರೆ ಇದಾರೆ. ಗುಣಮಟ್ಟ ಕೊಟ್ಟಾಗ ಮಾತ್ರ ಸಾಧ್ಯ. ಹೌದು ಸರ್. ಗುಣಮಟ್ಟ ಕೊಡ್ಲಿಲ್ಲ ಅಂದ್ರೆ ಯಾರು ಕೂಡ ರಿಟರ್ನ್ ಬರಲ್ಲ. ಹೌದು. ಯಾರು ನೆನ್ಪಿಸ್ಕೊಳಲ್ಲ ಸರ್. ನಮ್ಮ ಒಳ್ಳೆ ತಂದಿದ್ರೆ ಮಾತ್ರ ನೆನ್ಸ್ಕೊಳ್ಳೋದು ನಮ್ಗೆ. ಎರಡು ಇರ್ಬೇಕು. ಹಾ ಸರ್. ಸರ್ ಆಮೇಲೆ ಇನ್ನೊಂದೇನಂತಂದ್ರೆ ಕಾರ್ನ ತಂದು ಬಿಟ್ಬಿಡ್ತಾರೆ ಈಸಿಯಾಗಿ. ಹಾ ಸರ್. ಅಡ್ವಾನ್ಸು ಕೊಡ್ತಾರೆ ಸ್ಟಾರ್ಟಿಂಗ್ 5,000 ಎಷ್ಟು ಸಮಥಿಂಗ್ ಅಡ್ವಾನ್ಸ್ ಕೊಟ್ಟು ಹೋಗ್ತಾರೆ. ಆದ್ರೆ ವಾಪಸ್ ಮಾತ್ರ ಬರಲ್ಲ. ಎಷ್ಟು ಜನ ನಿಲ್ಲಿಸ್ತಾರೆ ಕಾರ್ನ, ಎಷ್ಟು ದಿವಸ ಆಗಿರುತ್ತೆ ಆ ಕಾರ್, ಎಷ್ಟು ದಿವಸ ಆದ್ರೂ ಕೂಡ ಬರಲ್ಲ. ಅಂತ ಸಂದರ್ಭದಲ್ಲಿ ಏನಕ್ಕೆ ನೀವು ಆಲ್ರೆಡಿ ಬಂಡವಾಳ ಹಾಕ್ಬಿಟ್ಟಿರ್ತಾರೆ, ಅಡ್ವಾನ್ಸ್ ಕೊಟ್ಟಿರ್ತಾರೆ, ರಿಪೇರಿ ಮಾಡಿ ಆಗಿಬಿಟ್ಟಿರುತ್ತೆ, ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ಅದನ್ನ ಒಂದು ಡೆಲಿವರಿ ತಗೋಬೇಕು. ಉಳಿದಂತ ಹಣವನ್ನ ಕೊಟ್ಟು ಎಲ್ಲಾ ಜೊತೆನೆ 2% ಜನ ಹಾಗೆ ಮಾಡ್ತಾರೆ. ಸೊ ಅಂತ ಕಾರ್ಗಳನ್ನು ನೀವು ಡೆಲಿವರಿ ಮಾಡ್ಬೇಕಿಲ್ಲ, ನಿಮ್ಗೆ ನಷ್ಟ. ಸೊ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಸರ್? ಕಸ್ಟಮರ್ ರಿಕ್ವೆಸ್ಟ್ ಮಾಡ್ಕೋತೀವಿ ನಾವು. ಈಗ ನಮ್ಗೊಂದು ಕೆಲಸ ಮಾಡೋದ್ರಲ್ಲಿ ಒಂದ್ ಗಾಡಿ ಐಡ್ಲಾಗಿ ನಿಂತ್ಕೊಬಿಡ್ತು ಅಂದ್ರೆ ನಾವು ಬೇರೆ ಕೆಲಸ ಮಾಡಕ್ಕಾಗಲ್ಲ ಆ ಜಾಗದಲ್ಲಿ. ಅದು ಕಷ್ಟ ಆಗುತ್ತೆ. ಹೌದು. ಅದು ಕಸ್ಟಮರ್ ಡೆಲಿವರಿ ಕೊಡೋ ಟೈಮ್ ಅದನ್ನ ಹೇಳ್ತೀವಿ ಸಮಸ್ಯೆ ಏನಾಗಿದೆ. ಮತ್ತೆ ಗಾಡಿ ನಿಲ್ಲಿಸ್ಬಿಟ್ರೆ ಕೆಲವೊಂದು ಪಾರ್ಟ್ಸ್ ಗಳು ಹೋಗುತ್ತೆ. ಅವ್ರು ತಂದು ಬಿಟ್ಟಾಗ ಒಂದ್ ಸರ್ವಿಸ್ ಇರುತ್ತೆ ಕಂಪ್ಲೇಂಟ್. ಅವ್ರು ರೆಡಿ ಆಗಿ ನಿಂತ ಮೇಲೆ ತಿರ್ಗಾ ಲಾಂಗ್ ಟೈಮ್ ಆಗ್ಬಿಟ್ಟು ಆ ಗಾಡಿಲಿ ಮತ್ತೊಂದು ಸಮಸ್ಯೆ ಸ್ಟಾರ್ಟ್ ಆಗಿರುತ್ತೆ. ಅದನ್ನ ತಿಳಿಸಿ ಹೇಳ್ತೀವಿ. ಅವ್ರು ತಿಳಿಸ್ಕೊಟ್ಬಿಟ್ಟು ಡೆಲಿವರಿ ಕೊಡ್ತೀವಿ ಸರ್. ಸರ್ ಇಲ್ಲಿ ಶೋರೂಮ್ ಕೂಡ ಇರ್ತದೆ. ಶೋರೂಮ್ ಕೂಡ ನೀವು ವರ್ಕ್ ಮಾಡೋದ್ರಿಂದ ನಿಮ್ಗೆ ಕೇಳ್ತಾರೆ, ಶೋರೂಮ್ ಕೂಡ ಸರ್ವಿಸ್ ಕೊಡ್ತಾರೆ, ನೀವು ಕೂಡ ಸರ್ವಿಸ್ ಕೊಡ್ತೀರಾ. ಸೊ ವ್ಯತ್ಯಾಸ ಏನು? ಯಾಕೆಂತಂದ್ರೆ ಎಲ್ಲರ ಶೋರೂಮ್ ಹೋದ್ರೆ ಸೊ ಫಿಕ್ಸ್ ಹೊಸ ಗಾಡಿ ತರ ಹೊರಗಡೆ ಬಿಡ್ಬೇಡಪ್ಪ ಶೋರೂಮ್ಗೆ ಬಿಡು ಅಂತ ಹೇಳ್ತಾರೆ. ವ್ಯತ್ಯಾಸ ನಿಮ್ಗೆ ಅವ್ರಿಗೆ ಇರ್ತಕ್ಕಂಥ ವ್ಯತ್ಯಾಸ ಏನು? ಯಾವ ಕಾರಣಕ್ಕೆ ಶೋರೂಮ್ ಅಲ್ಲೇ ಬಿಟ್ಟು ರಿಪೇರಿ ಮಾಡಿಸ್ಬೇಕು ಅಂತ ಜನ ಸಾಮಾನ್ಯವಾಗಿ ಮಾತನಾಡ್ತಕ್ಕಂಥ ಮಾತು ಕೇಳ್ತಾ ಇದ್ರೆ ಸೊ ಏನು ಸರ್? ಅದು ಕೆಲವೊಂದು ವ್ಯಕ್ತಿಗಳ ಮೈಂಡ್ ಸೆಟ್ ಅದು ಅಷ್ಟೇ. ಈಗ ಶೋರೂಮ್ ಅಲ್ಲಿ ಹಾಕೋ ಪದಾರ್ಥಗಳನ್ನ ನಾವು ಹಾಕ್ತಿವಿ, ಅಲ್ಲಿ ಮಾಡೋ ಕೆಲಸ ನಾವು ಸೇಮ್ ಮಾಡ್ತೀವಿ. ಬಟ್ ಕೆಲವು ಅವ್ರ ಮೈಂಡ್ ಸೆಟ್ ಅಂದ್ರೆ ಅಟ್ಮಾಸ್ಫಿಯರ್. ಅಲ್ಲಿ ಹೋದಾಗ ಶೋರೂಮ್ ಅಲ್ಲಿ ಒಂದು AC ರೂಮ್ ಅಲ್ಲಿ ಕೂರಿಸ್ತಾರೆ, ಟೀ ಕಾಫಿ ಕೊಡ್ತಾರೆ, ಅವ್ರಿಗೊಂದು ಟಿವಿ ಕೊಡ್ತಾರೆ, ಟಿವಿ ನೋಡ್ತಾ ಕೂತ್ಕೋತಾರೆ. ನಮ್ಮ ಹೌದು 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 ನಮ್ಮ ಲೋಕಲ್ ಈ ಗ್ಯಾರೇಜ್ಗಳಲ್ಲಿ ಅನ್ಸುತ್ತೆ ಕ್ಯಾಶುವಲ್ ಬರ್ತಾವ್ರೆ ಕೂತ್ಕೊಳ್ಳೋ ಒಂದ್ ಚೇರ್ ಕೊಡ್ತೀವಿ, ಇದ್ರೆ ಇರುತ್ತು. ಕೆಲವೊಂದ್ ಗ್ಯಾರೇಜ್ ಇಲ್ಲ ಅಂದ್ರೆ ಇಲ್ಲ. ಅವ್ರನ್ನ ಕೆಲಸ ಮಾಡೋದ್ ನೋಡ್ತಾ ಇರ್ತಾರೆ, ಅವ್ರಿಗೆ ಟೈಮ್ ಪಾಸ್ ಆಗಲ್ಲ. ಅದೇನ್ ಮೈಂಡ್ ಸೆಟ್, ಕೆಲಸ ಮಾಡೋದ್ ಹಿಂಗ, ಇಷ್ಟೊಂದ್ ಕಷ್ಟನಾ, ಈ ತರ ಮಾಡ್ಬೇಕಾ ಅನ್ಸುತ್ತೆ.
ಬಟ್ ಶೋರೂಮ್ ಅಲ್ಲಿ ಅವ್ರು ನಿಮ್ಗೆ ಕೆಲಸ ಮಾಡೋದೇ ತೋರ್ಸಲ್ಲ, ಅವರು ಒಳಗಡೆ ಎಂಟ್ರಿನೇ ಇಲ್ಲ ಬಿಡಿ. ಎಂಟ್ರಿನೇ ಇಲ್ಲ, ಕೆಲಸ ಮಾಡೋದೇ ತೋರ್ಸಲ್ಲ. ನಮ್ಮ ಈ ಲೋಕಲ್ ಗಳಲ್ಲಿ ಏನ್ ಪದಾರ್ಥ ಹೋಗಿದೆ ಶೋರೂಮ್ ಅಲ್ಲಿ ಹೋಗಿರೋದನ್ನ ತೋರಿಸ್ತಾರ ಅಷ್ಟೇ. ಅದು ಯಾವ್ದಂತ ವಸ್ತು ನೋಡ್ತೀವಿ ಅದು ವಿಚಾರ ಗೊತ್ತಿರಲ್ಲ ನಮ್ಗೆ. ಹೊರಗಡೆ ಆದ್ರೆ ಇಂತ ವಸ್ತು ಹೋಗಿದೆ, ಇದು ಈ ಕಾರಣಕ್ಕೆ ಹೋಗಿದೆ, ಈ ತರ ಆಗಿದೆ, ಈ ರೀತಿ ಮೇಂಟೈನ್ ಮಾಡಿ ಈ ರೀತಿ ಲೈಫ್ ಬರುತ್ತೆ. ಇದನ್ನ ಹೊರಗಡೆ ಡೀಟೇಲ್ಸ್ ಕೊಡ್ತೀವಿ ಸರ್. ಇದು ಯಾವ್ದೇ ವಸ್ತು ನಾವು ತಿಳ್ಕೊಬೇಕಲ್ಲ ಸರ್. ಈಗ ಹೋಯ್ತು ಅಂತ ಬಿಸಾಕೋ ಬದಲು ಏನಕ್ಕೆ ಹೋಯ್ತು ಅಂತ ತಿಳ್ಕೊಬೇಕು, ಆ ಪದಾರ್ಥ ಹೇಗಿದೆ ಅಂತ ನೋಡ್ಬೇಕಲ್ಲ. ಜನರಲ್ ಆಗಿ ಕೇಳ್ತಾ ಇದ್ರಿ, ದಯವಿಟ್ಟು ಬೇಸರ ಮಾಡ್ಬಿಡಿ ಪ್ರಶ್ನೆಗೆ. ಯಾಕೆಂತಂದ್ರೆ ಇದು ಸದ್ಯ ಇದ್ರೆ ಹೇಳಿ, ಯಾಕೆಂತಂದ್ರೆ ಜನರಲ್ ಆಗಿ ಜನ ಮಾತನಾಡುತ್ತಾರೋ ನಾನು ನಿಮ್ಮ ಮುಂದೆ ಇರ್ತಾ ಇದ್ದೇನೆ. ಏನಂತಂದ್ರೆ ಈ ಗ್ಯಾರೇಜ್ ಗಳಿಗೆ ನಾವು ಗಾಡಿಯನ್ನ ಬಿಟ್ಟಾಗ ನಮ್ಮ ಸ್ಪೇರ್ ಗಳನ್ನ ಬಿಡ್ತಾರೆ, ಮತ್ತೆ ಇನ್ನೊಂದೇನೋ ಆಗುತ್ತೆ, ಹೊಸತ ಹಳೇದ್ ಹಾಕಿರ್ತಾರೆ, ಇವೆಲ್ಲ ಇರ್ತದೆ. ಅಂದ್ರೆ ನನಗೆ ತಿಳಿದಾಗ ಅಂತೆ ಕಂತೆ ಅಂತ ಹೇಳ್ತೀವಲ್ಲ, ಆ ತರ ವಿಚಾರಗಳಿದು. ಸೊ ನಿಮ್ಮ ಅನುಭವದಲ್ಲಿ ಇದರಿಂದ ಅಂತ ಕಸ್ಟಮರ್ಗಳಿಗೆ ನೀವೇನ್ ಹೇಳಬೇಕು ಸರ್? ಕೆಲವೊಂದು ಆವಾಗ ಆಗ್ತಾ ಇತ್ತು ಸರ್. ಅವಾಗ ನಾನು ಹೇಳಿದ್ನಲ್ಲ, ನಾನು ಶುರು ಮಾಡಿದಂತ ಸಂದರ್ಭದಲ್ಲಿ ಆ ಕಾಲದಲ್ಲಿ ಆಗಿತ್ತು. ಆಗ ನಾಲೆಡ್ಜ್ ಆಲ್ಮೋಸ್ಟ್ ಅಪ್ಡೇಟ್ ಆಗಿರ್ಲಿಲ್ಲ ನಾವು. ಸಾಮಾನ್ಯವಾಗಿ ಸೋಷಿಯಲ್ ಇದು ಎಲ್ಲ ಇದೆಯಲ್ಲ, ಆ ತರದ್ ಇರ್ಲಿಲ್ಲ, ಮೀಡಿಯಾ ಇತ್ತು, ಆಗ ಮಾಡ್ತಿದ್ರು. ಇವಾಗ ಹಂಗಲ್ಲ. ಈಗ ತಂದು ಬಿಡ್ಬೇಕಾದ್ರೆ ಕಸ್ಟಮರ್ ಬಿಡ್ಬೇಕಾದ್ರೆ ನಾವು ಫಸ್ಟ್ ಗಾಡಿಯಲ್ಲಿ ಏನ್ ವ್ಯಾಲ್ಯೂಬಲ್ ಪದಾರ್ಥ ಇದೆ ಅಂತ ಹೇಳ್ಬಿಡ್ತೀವಿ. ನಮ್ಮ ರೆಸ್ಪಾನ್ಸಿಬಿಲಿಟಿ. ವೆಹಿಕಲ್ ಸಂಬಂಧಪಟ್ಟ ಏನಿತ್ತು ಪಿನ್ ಟು ಪಿನ್ ಚೆಕ್ ಮಾಡಿ, ಸರ್ ಇದಿದೆ, ಇದಿಲ್ಲ, ಇಲ್ಲಿ ಸ್ಕ್ರಾಚಸ್ ಆಗಿದೆ, ಇಲ್ಲಿ ಡೆಂಟ್ ಆಗಿದೆ, ಇದು ತೋರಿಸ್ಬಿಡ್ತೀವಿ ನಾವು ಫಸ್ಟ್. ಯಾಕಂದ್ರೆ ಅವ್ರು ತಗೋ ಹೋಗ್ಬೇಕಾದ್ರೆ ನಾವು ಗಮನಿಸಿಲ್ಲ ಅಂದ್ರೆ ಅವರು ಎಲ್ಲೋ ಯಾರೋ ಸ್ನೇಹಿತರು ಕೊಟ್ಟಿರ್ತಾರೆ ಕಾರು, ಅವ್ರಿಂದ ಡೇಟ್ ತಗೊಂಡು ಸರ್ವಿಸ್ ಬಿಟ್ಟಿರ್ತಾರೆ, ಸರ್ ನಾನು ಬಿಟ್ಟಾಗ ಹಿಂಗಿರ್ನಿಲ್ಲ ಅಂತಾರೆ. ನಾವ್ ಅದು ವಾದ ಮಾಡಕ್ಕಲ್ಲ. ಅದಕ್ಕೆ ಏನ್ ಮಾಡ್ತೀವಿ, ಫಸ್ಟ್ ನಮ್ಮ ರೆಸ್ಪಾನ್ಸ್ ಬರ್ಬೇಕಾದ್ರೆ ಏನಿದೆ ಗಾಡಿ ವೆಹಿಕಲ್ ಬಗ್ಗೆ ಪಿನ್ ಟು ಪಿನ್ ಚೆಕ್ ಮಾಡಿ ತೋರಿಸಿ ಹೇಳ್ಕೊಡ್ತೀವಿ ಸರ್. ಸರ್ ನಿಮ್ಮ ಗ್ಯಾರೇಜ್ಗೆ ಯಾರೆಲ್ಲ ಬರ್ಬೋದು, ಎಷ್ಟು ಧೈರ್ಯವಾಗಿ ನನ್ನ ಗಾಡಿ ರಿಪೇರಿ ಆಗುತ್ತಪ್ಪ ಅಂತ, ಯಾವ ಗಾಡಿಗಳನ್ನೆಲ್ಲ ತರ್ಬೋದು, ಯಾವ ಬ್ರ್ಯಾಂಡ್ ಎಲ್ಲ? ಯಾಕಂದ್ರೆ ಕೆಲವು ಒಂದೇ ಬ್ರ್ಯಾಂಡ್ ಫಿಕ್ಸ್ ಆಗಿರ್ತಾರೆ, ಸುಜುಕಿ ಅಂತ ಹಾಕೊಂಡಿರ್ತಾರೆ, ಕೆಲವರು ಟಾಟಾ ಅಂತ ಹಾಕೊಂಡಿರ್ತಾರೆ, ಕೆಲವರು ಮಹೇಂದ್ರ ಅಂತ ಹಾಕೊಂಡಿರ್ತಾರೆ. ಸೊ ನಿಮ್ಮಲ್ಲಿ ಮಲ್ಟಿ ಬ್ರ್ಯಾಂಡ್ ಹೇಗೆ, ಯಾವ ಬ್ರ್ಯಾಂಡ್ ಬರ್ಬೋದು, ಯಾವ ಕಾರ್ಗಳನ್ನು ಹೋಗಿದೆ ಸರ್? ನಾವು ಓಲ್ಡ್ ವೆಹಿಕಲ್ ಇಂದ ಲೇಟೆಸ್ಟ್ ಬಂದಿರೋ ವೆಹಿಕಲ್ ತನಕ ಎಲ್ಲಾ ತರ ಗಾಡಿ ಸರ್ವಿಸ್ ಮಾಡ್ತೀವಿ. ನಮ್ಮ ಹತ್ರ ಇದು ಒಂದೇ ಬ್ರ್ಯಾಂಡ್ ಅಂತ ಹೇಳಕ್ಕಾಗಲ್ಲ. ಟಾಟಾ ಬಂದ್ರು ಮಾಡ್ತೀವಿ, ಟೊಯೋಟಾ ಬಂದ್ರು ಮಾಡ್ತೀವಿ, ಮಾರುತಿ ಬಂದ್ರು ಮಾಡ್ತೀವಿ, ಫಿಯಟ್ ಬಂದ್ರು. ಸರ್ ಮಲ್ಟಿ ಬ್ರ್ಯಾಂಡ್ ಅಂದ್ರೆ ಮುಗೀತು ಸರ್. ಅಲ್ಲಿ ಯಾವ ವೆಹಿಕಲ್ ಅಂತಿಲ್ಲ, ಎಲೆಕ್ಟ್ರಿಕ್ ಈವನ್ ಇವಿ ಎಲೆಕ್ಟ್ರಿಕಲ್ ವೆಹಿಕಲ್ ಬಂದ್ರೆ ನಾವು ಸರ್ವಿಸ್ ಮಾಡ್ಕೊಡ್ತೀವಿ ಸರ್. ಮಾಡ್ಕೊಡ್ತೀವಿ ಸರ್, ಮಾಡ್ಕೊಡ್ತೀವಿ. ಅದನ್ನು ಮಾಡ್ಕೊಡ್ತೀವಿ ಸರ್. ಸೋಮವಾರಪೇಟೆವರೆಗೂ ಮಾಡಿದ್ದೇವೆ ನಾವು. ಹಾ ಸರ್, ಓಕೆ. ಸೊ ಎಲೆಕ್ಟ್ರಿಕಲ್ ಫಸ್ಟ್ ಐ ಥಿಂಕ್ ಅದನ್ನು ಮಾಡ್ಕೊಡ್ತೀವಿ ನಾವು, ಅದನ್ನ ಸರ್ವಿಸ್ ಮಾಡ್ತೀವಿ. ನಂತರ ಇನ್ನೊಂದು ಏನಂದ್ರೆ, ನಿಮ್ಮ ಕೆಲಸವನ್ನ ಮಾಡ್ಲಿಕ್ಕೆ ಹುಡುಗರು ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಮಾಲೀಕಾಗಿ ನಿಮ್ಮ ಹುಡುಗರ ಬಗ್ಗೆ ಮಾತಾಡಿ ಸರ್. ನಾನು ಹುಡುಗರನ್ನ ಜಾಸ್ತಿ ಜನ ಇಟ್ಕೊಂಡಿಲ್ಲ. ನನ್ನ ಜೊತೆಗೆ ನನ್ನ ತಮ್ಮನಿಗೆ ನಮ್ಮ ಫ್ರೆಂಡ್ ಒಬ್ಬನ ಇಟ್ಕೊಂಡಿದ್ದೀನಿ. ಒಬ್ನೇ ಹುಡುಗ ಇರೋದು. ಇಲ್ಲಿ ಹುಡುಗರನ್ನ ಕೆಲ್ಸಕ್ಕೆ ಬಿಟ್ಬಿಟ್ಟು ನಾವು ಯಜಮಾನ ತರ ಕೂತ್ಕೊಳ್ಳೋದಿಲ್ಲ. ಇಲ್ಲಿ ಖುದ್ದಾಗಿ ನಾನೇ ಕೆಲಸ ಮಾಡೋದಿಲ್ಲಿ. ನಾನು ಮಾಡ್ತೀನಿ, ನಮ್ಮ ಹುಡುಗ ಒಬ್ಬ ಇದ್ದಾನೆ, ಒಬ್ನೇ ಇಟ್ಕೊಂಡಿದ್ದೆ. ಅದು ಬಿಟ್ಟು ಕಸ್ಟಮರ್ ಗಳಿಗೆ ಇನ್ ಕೇಸ್ ನಾವೊಂದು ಅಟೆಂಡ್ ಮಾಡ್ತಾ ಇದ್ದೀವಿ, ನಾವು ಇನ್ನೊಂದ್ ಕಡೆ ಹೋಗಕ್ ಆಗಲ್ಲ ಅಂದಾಗ ನಮ್ಮ ಸ್ನೇಹಿತರು ಸಹಪಾಠಿಗಳಿದ್ದಾರೆ, ಅವ್ರಿಗೆ ಫೋನ್ ಮಾಡಿ ಅವ್ರ ಕಡೆಯಿಂದ ಕೆಲಸ ಮಾಡ್ಕೊಡ್ತೀವಿ ಸರ್. ಬಿಸ್ನೆಸ್ ಫೀಲ್ಡ್ ಬರೋಕ್ಕಿಂತ ಮೊದಲು ಅಷ್ಟೊಂದು ಹೆಚ್ಚಿರಲ್ಲ. ಬಿಸ್ನೆಸ್ ಫೀಲ್ಡ್ ಬಂದ ಮೇಲೆ ಅದು ತುಂಬಾ ಇದಾಗ್ತಾ ಹೋಗ್ತದೆ, ಅನುಭವ ತಿಳಿಸ್ಕೊಟ್ಬಿಡುತ್ತೆ ಸರ್. ಜೊತೆಗೆ ಇನ್ನೊಂದಂದ್ರೆ ಸೋಷಿಯಲ್ ಲಿಂಕ್ಸ್, ಸಾಮಾಜಿಕವಾಗಿ ರಾಜಕೀಯವಾಗಿ ಎಲ್ಲರೂ ಲಿಂಕ್ಸ್ ಸ್ಟಾರ್ಟ್ ಆಗುತ್ತೆ. ಒಂದಿನ ಪರಿಚಯ ಆಯ್ತಾರೆ, ಮತ್ತೆ ಇನ್ನೊಬ್ಬ ಪರಿಚಯ ಆಯ್ತಾನೆ. ಸೊ ಇನ್ನೇನಾಗ್ತದೆ ಅಂತಂದ್ರೆ ಅಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳಿಗೂ ಅಥವಾ ಮತ್ತಿನ್ನೊಂದಕ್ಕೂ ಸೋಷಿಯಲ್ ಸರ್ವಿಸ್ ಅಂತ, ಸಾಮಾಜಿಕ ಸೇವೆ ಅಂತ ಬರ್ತಾನೆ ಇರ್ತಾರೆ. ನಾವು ಇದ್ರದ್ದು ಸರ್ವಿಸ್ ಮಾಡ್ತಾ ಇದೀವಿ, ನಿಮ್ ಫ್ರೆಂಡ್ ಇರ್ಬೋದು, ರಾಜಕಾರಣಿ, ಹೇಗೆ ಸರ್ವಿಸ್ ಏನಾದ್ರು ಮಾಡ್ತೀರಾ ಹೇಗೆ ಸರ್? ಇದೆ ನಾವು ಈಗ ಲಾಸ್ಟ್ ಕೊರೋನಾ ಬಂದಾಗ್ಲೂ ಅಷ್ಟೇ ನಮ್ಗೆ ಪೊಲೀಸ್ ಇಲಾಖೆಯಿಂದ ಸಹಾಯ ಮಾಡ್ಕೊಟ್ರು. ನಾವು ಅದೆಲ್ಲ ಸರ್ವಿಸ್ ಎಲ್ಲ ಮಾಡ್ಕೊಟ್ಟಿದ್ವಿ ಸರ್. ಆತರ ಬರ್ತಾ ಇರುತ್ತೆ ನಮ್ಗೆ ಅದು. ಈಗ ನಮ್ಮ ಹತ್ರ ಹಾಸ್ಪಿಟ್ಲ್ ವೆಹಿಕಲ್ ಬಂತು ಅಂದ್ರೆ ಸ್ವಲ್ಪ ಡಿಸ್ಕೌಂಟ್ ಅಲ್ಲಿ ಮಾಡ್ಕೊಡ್ತೀವಿ. ಮತ್ತೆ ಹಾಸ್ಪಿಟಲ್ ಅಲ್ಲಿ ಕಂಪ್ಲೇಂಟ್ ಗಳು ಬಂತು ಅಂದ್ರೆ ಅಲ್ಲಿಗೆ ಹೋಗಿ ಕೆಲಸ ಮಾಡ್ಕೊಟ್ಟು ಅದ್ರಲ್ಲಿ ಏನಿದೆ ನಮ್ ಕೆಲಸದಲ್ಲಿ ಸ್ವಲ್ಪ ಕಡಿಮೆ ಮಾಡಿ ಮಾಡ್ಕೊಡ್ತೀವಿ. ಯಾಕಂದ್ರೆ ಅವ್ರೊಂದು ಕಾರಣ ಬಂದಿರ್ತಾರೆ, ಕಾಸಿರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಅದ್ರಿಂದ ನಾವು ಅದೆಲ್ಲ ಸ್ವಲ್ಪ ಕನ್ಸೆಷನ್ ಮಾಡಿ ನಾವೇ ಮಾಡ್ಕೊಂಡು ಹೌದೌದು. ಯಾಕಂದ್ರೆ ಸರ್ ಈಗ ಹಾಸ್ಪಿಟಲ್ ಬರ್ಬೇಕಾದ್ರೆ ಪಾಪ ಅವ್ರ ಒಂದೇ ಸಮಸ್ಯೆ ಬಂದಿರ್ತಾರೆ, ಕಾಸು ಇರುತ್ತೋ ಇರಲ್ವಾ, ಅಲ್ಲಿಗೆ ಕಟ್ಟಾಗಿರುತ್ತೋ ಇರೋ ಗೊತ್ತಿಲ್ಲ, ಅಲ್ಲಿ ಬಂದಾಗ ಅಚಾತವಾಗಿ ಕಾರ್ ಕೆಟ್ಟೋಗ್ಬಿಡುತ್ತೆ. ಆಗ ಒಂದಕ್ಕೊಂದು ತಲೆ ಮೇಲೆ ಹಾಕೊಳ್ಳೋ ಬದಲು ಅಟ್ಲೀಸ್ಟ್ ನಮ್ಮಿಂದ ಅವ್ರೊಂದು ಹೆಲ್ಪ್ ಆಗ್ಬೋದಲ್ಲ, ನಾವು ಕಣಕ್ಕೆ ಮಾಡ್ಕೊಡ್ತೀವಿ. ಟೂರಿಸಂ ಪ್ಲೇಸ್ ಮೈಸೂರು ಪ್ರಮುಖವಾದವರು ಮೈಸೂರು. ಮೈಸೂರಿಗೆ ಬರೋದು ನಾವು ಟೂರಿಸ್ಟ್ಗಳು ಬೇರೆ ಬರ್ತಾರೋ ಇಲ್ಲೋ ಗೊತ್ತಿಲ್ಲ, ಮೈಸೂರು ಜನ ಬರ್ತಾರೆ. ಸೊ ಹಾಗಾಗಿ ಏನಾಗ್ತಂದ್ರೆ ಅಲ್ಲಿ ವೆಹಿಕಲ್ಗಳು, ರನ್ನಿಂಗ್ ವೆಹಿಕಲ್ಗಳು ಇಲ್ಲೆಲ್ಲ ಕೆಟ್ಟಿರ್ತವೆ, ರಿಪೇರಿ ಮಾಡ್ಬೇಕು, ಹೋಗ್ಬೇಕು. ಹೇಗಿರುತ್ತೆ ಸರ್ ಅಂತ ಅನುಭವ? ಯಾವ ಬೇಕಾದ್ರೂ ಫೋನ್ ಮಾಡ್ಬೋದು ಹೇಗೆ? ಗೂಗಲ್ ಇದೆ ಸರ್. ಇದೆ ನಮ್ಗೆ ರಿಂಗ್ ಆಲ್ಮೋಸ್ಟ್ ಕೇರಳ ವೆಹಿಕಲ್ಸ್ಗಳು, ತಮಿಳ್ನಾಡು, ಈ ಮಂಡ್ಯ ತನಕ ಬ್ರೇಕ್ ಡೌನ್. ಈಗ ಹೈವೇ ಆಗಿರೋದ್ರಿಂದ ಅಲ್ಲಿ ಮಸ್ಟನ್ ಸುಡ್ ಇದ್ದೇ ಇರುತ್ತೆ ನಮ್ಗೆ.
ಬಂದಿದಾವಲ್ಲ ಮಾಡ್ತಾ ಇರ್ತೀವಿ ಸರ್ ಅದ್ರಲ್ಲಿ ಸರ್ವಿಸ್ ಬಟ್ ಸಿಕ್ಕ ಅದು ಯಾವ್ದ್ರಲ್ಲಿ ಎಷ್ಟೇ ರಾತ್ರಿಯಲ್ಲಿ ಫೋನ್ ಮಾಡಿದ್ರು ಅವ್ರು ರಿಸೀವ್ ಮಾಡಿ ಅವ್ರು ರೆಸ್ಪಾನ್ಸ್ ಮಾಡಿ ಅವ್ರು ಕ್ಲಿಯರ್ ಮಾಡಿ ಕಳಿಸ್ತಾರೆ ಸರ್ ಕೆಲಸ ಸೊ ಒಂದು ಪ್ರಾಬ್ಲಮ್. ನೋಡಿ ನಿಜವಾಗ್ಲೂ ಇದು ಮೆಕ್ಯಾನಿಕ್ ಗಳ ದೊಡ್ಡ ಒಂದು ಒಳ್ಳೆ ವಿಚಾರ ಆಕ್ಷನ್ ಇದ್ರ ಬಗ್ಗೆ ಪ್ರತಿಯೊಬ್ಬರು ಅದ್ರ ಬಗ್ಗೆ ಹೆಮ್ಮೆಯನ್ನು ಪಡಲೇಬೇಕಾಗ್ತದೆ. ಆದ್ರೆ ಇಲ್ಲಿ ಸರ್ ಒಂದು ಸಮಸ್ಯೆ ಏನಂದ್ರೆ ನಿಮ್ಮ ಒಂದು ಇದು ಕೂಡ ಇರ್ತದೆ. ಯಾಕೆಂತಂದ್ರೆ ಎಷ್ಟೊತ್ತು ರಾತ್ರಿ ಹೋಗ್ತಿರ್ತೀರಾ, ಹಾಂ ಸರ್. ಒಂದು ಏನಂದ್ರೆ ಯಾವ್ದೋ ಕಾರಣಕ್ಕೆ ಒಬ್ಬ ಫೋನ್ ಮಾಡಿರ್ಬೋದು, ಅಥವಾ ಬೇರೆ ಇನ್ನೋನೋ ಇರ್ಬೋದು, ಭಯ ಎಲ್ಲ ಹೇಗಿರುತ್ತೆ ಸರ್ ಅಂತ ಆ ಅನುಭವಗಳನ್ನು ಕೇಳೋದು. ಸರ್ ಆಗಿರುತ್ತೆ, ಕೆಲವೊಂದು ಕೈ ಘಟನೆಗಳಾಗಿರುತ್ತೆ. ಅಂದ್ರೆ ನಮ್ಮ ಸೇಫ್ಟಿಗೆ ನಾವು ಆದಷ್ಟು ನಾವು ಪ್ರಿಫರೆನ್ಸ್ ಕೊಡ್ತೀವಿ ಸರ್. ಮಧ್ಯರಾತ್ರಿ ಹೋಗ್ಬೇಕಾದ್ರೆ ಫಸ್ಟ್ ಫೋನ್ ಮಾಡಿದಾಗ ವಿಚಾರಿಸ್ಕೊತೀವಿ ಯಾರಿದ್ದಾರೆ, ಎಷ್ಟು ಜನ ಇದ್ದಾರೆ, ಫ್ಯಾಮಿಲಿನ, ಬ್ಯಾಚುಲರ್ಸ, ಅದು ಬಂದಿರೋ ವೆಹಿಕಲ್ ಯಾವ ಸ್ಪಾಟ್ ಅಲ್ಲಿ ಇದೆ, ವೆಹಿಕಲ್ ಬ್ರೇಕ್ ಡೌನ್ ಸರ್ವಿಸ್ ಕರೀತಾರೆ ನಮ್ಮನ್ನ ಮಧ್ಯರಾತ್ರಿಯಲ್ಲಿ, ಕರೀತಾರ ಜಾಗ ಎಂತದ್ದು ತಿಳ್ಕೊತೀವಿ. ತಿಳ್ಕೊಂಡು ನಮ್ ಸೇಫ್ಟಿಗೆ ಏನ್ ಬೇಕೋ ಅದಷ್ಟೇ ಮಾಡ್ಕೊಂಡು ಹೋಗ್ತೀವಿ ಸರ್ ನಾವು. ಯಾಕೆಂದ್ರೆ ಇದನ್ನ ಇಷ್ಟೊತ್ತಲೂ ಮಾಡ್ಕೊಡ್ತಕ್ಕಂಥದ್ದು ಯಾಕೆಂದ್ರೆ ತುಂಬಾ ಒಳ್ಳೆ ವಿಚಾರ ಅದು. ಅದ್ರ ಬಗ್ಗೆ ಯಾರು ಕೂಡ ಅಪಸ್ವರ ಇಲ್ಲ. ಬಟ್ ಅಷ್ಟೇ ಸೇಫ್ಟಿ ನಿಮ್ಗೂ ಹಾ ಬೇಕಲ್ಲ. ಸರ್, ಹೌದು ಹೌದು ನೀವು ಸರ್. ಸೇಫ್ಟಿಯಾಗಿ ಬರ್ಬೇಕಲ್ಲ ವಾಪಸ್, ಮತ್ತೆ ನಾಳೆ ಇನ್ನೊಂದರಲ್ಲಿ ಹೋಗಿ ಮಾಡ್ಕೊಡ್ಬೇಕಲ್ಲ. ಹಾ ಸರ್, ಒಂದೇನು ಪ್ರಾಬ್ಲಮ್ ಆದ್ರೆ ಅದನ್ನು ಕೊಲೆ ಸುಲಿಗೆ ಅಂತಾನೆ ಅಲ್ಲ, ಸುಲಿಗೆನೂ ಮಾಡ್ಬೋದು, ಮತ್ತೊಂದು ಮಾಡ್ಬೋದು, ಹೌದು ಸರ್. ಕುಕ್ಕಡದಲ್ಲೇ ಹೋಗ್ಬೋದು. ಹಾ ಸರ್, ಎಂತಹ ಸಮಯದಲ್ಲಿ ಏನಾಗ್ತದೆ ನೆಕ್ಸ್ಟ್ ಫೋನ್ ಮಾಡಿದಾಗ ಹೋಗಲ್ಲ. ಹೌದು ಹೌದು. ಅದ್ರ ಏನೇ ಆಗ್ಬೇಕು ಅಂತಿಲ್ಲ ಅಲ್ಲಿ. ಹಾ ಸರ್. ಒಂದ್ ವೇಳೆ ನೀವು ಹೋಗ್ತೀರಾ, ಅವ್ನು ಮಾಡಿಸ್ತಾನೆ, ನೀವು ಚಾರ್ಜ್ ಮಾಡಿ ಹೋಗ್ಬೋದು, ಏನೋ ಒಂದ್ ಮಾಡಿ ತುಂಬಾ ಜನ ಇದನ್ ಮಾಡಿ ಏನೋ ಒಂದ್ ಮಾಡಿ ಹೋಗ್ಬೋದು. ಬಟ್ ಹಾ ಮತ್ತೆ ನಾಳೆ ಹೋಗ್ಬೇಕಲ್ಲ ನೀವು. ನಾಳೆ ಇನ್ನೊಬ್ಬ ಫೋನ್ ಮಾಡಿದಾಗ್ಲೂ ಕೂಡ ಕಷ್ಟದಲ್ಲಿ ಹೌದು ಸರ್. ಹೋಗ್ಬೇಕಲ್ಲ. ಹೌದು ಹಾಗಾಗಿ ಅಂತ ಸಂದರ್ಭದಲ್ಲಿ ಅವರು ಕೂಡ ಯಾರಿಗ್ ಮಾಡ್ತಾರೆ ಅವ್ರಿಗೆ ಸ್ವಲ್ಪ ಗೌರವವನ್ನು ಕೊಡ್ಬೇಕಾಗ್ತದೆ. ಆ ಸಂದರ್ಭದಲ್ಲಿ ಮೆಕ್ಯಾನಿಕ್ ಗಳು ಬರ್ತಿದ್ದಾರೆ ಗೌರವವನ್ನು ಕೊಡ್ಬೇಕಾಗ್ತದೆ. ಹಾ ಸರ್, ಹೌದು. ಸರ್, ನಂತರ ಇನ್ನೊಂದೇನಂತಂದ್ರೆ ನೀವು ಬರ್ತಕ್ಕಂಥ ವೆಹಿಕಲ್ ಗಳನ್ನ ರೆಡಿ ಮಾಡ್ತೀರಾ. ರೆಡಿ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ಮೊದಲೇ ಅಡ್ವಾನ್ಸ್ ಕೊಡ್ತಾರೆ, ಹಾ ಸರ್, ಹೌದು. ಪರಿಚಯ ಇರ್ತಾರೆ. ಪರಿಚಯ ಇದ್ರೆ ಯಾರು ಕೂಡ ಕ್ರೆಡಿಟ್ ಕೇಳಲ್ಲ, ಹಾ ಸರ್, ಹೌದು ಸರ್, ಹೌದು. ಒಂದು ಏನಾಗೈತೆ ಒಂದು 2 or 3% ಜನ ಬಂದು ಕೊಡ್ತೇನೆ, ಮತ್ತೆ ಕೊಡ್ತೇನೆ, ಹಾ ಸರ್. ಇದನ್ನ ಹೇಳಿ 4,000 5,000 ಅದು ಕಡಿಮೆ, ನಮ್ಮ ಲಾಸ್ಟ್ ಅಮೌಂಟ್ ಅಂತ ಹೇಳ್ತಾರಲ್ಲ, ಹಾ ಸರ್. ಕಂತು ನಿಮ್ಮ ಲಾಭದ ದುಡ್ಡು ಇರ್ಬೋದು, ಹಾ ಸರ್. ಹಾ ಅದನ್ನ ನಿಲ್ಸಿ ಹೋಗ್ತಾರೆ. ಬಟ್ ಅದನ್ನ ಸರಿಯಾದ ಟೈಮ್ ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಒಂದು 2% ಜನ ಉಳಿದೋತ್ತು ಕೊಡ್ತಾರೆ, 2% ಜನ ನಿಮ್ಗೆ ಕೈ ಕೊಡ್ಬೋದು, ಹಾ ಸರ್, ಕೈ ಎತ್ಬೋದು, ಫೋನ್ ಮಾಡಿ ಫೋನ್ ಎತ್ತೇ ಇರ್ಬೋದು. ಅದೆಲ್ಲ ಆಗಿದೆ ಸರ್. ಅದು ಹೇಗೆ ಅದು? ಸರ್ ಏನು ಮಾಡಕ್ಕಲ್ಲ ಅದು. ಈಗ 5 ಬೆರಳು ಒಂದೇ ತರ ಇರಲ್ಲ. ಈಗ ನಾವು ಒಬ್ರು ನಮಗೆ ಮೋಸ ಮಾಡುವಂತ ಬಂದವ್ರನ್ನೆಲ್ಲಾರು ಅದೇ ಮೈಂಡ್ ಅಲ್ಲಿ ಮಾಡ್ಕೊಳಕ್ಕಲ್ಲ. Yes, ಖಂಡಿತ. ಅದೇ ರೀತಿ ಯೋಚನೆ ಮಾಡೋದು. ನಮ್ ಕರ್ತವ್ಯ ಏನಿದೆ ಮಾಡ್ಬೇಕು ಸರ್. ಕೊಡೋದು ಬಿಡೋದು ದೇವ್ರದು. ನಾವು ನಮ್ಮ ಕರ್ತವ್ಯ, ಕಸ್ಟಮರ್ ಬಂದಿದ್ದಾರ ಸ್ಯಾಟಿಸ್ಫ್ಯಾಕ್ಷನ್, ನಮ್ಮ ಮೈಂಡ್ ಸೆಟ್ ಅದೇ ಸರ್. ನಮ್ಗೆ ಬೇರೆ ಇನ್ನೇನು ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋ ಇಂಟೆನ್ಷನ್ ಹೆಚ್ಚಾಗಿ ನಮ್ಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು. ಅವಾಗೆ ಒಂದು ಮೆಕ್ಯಾನಿಕ್ ಗ್ಯಾರೇಜ್ ಅಂತ ಹೋಯ್ತು ಅಂದ್ರೆ ಇಲ್ಲಿ ಹೋಯ್ತು ನಮ್ಗೆ ನಂಬಿಕೆ ಅನ್ನೋದು ಬರ್ಬೇಕು ಸರ್. ಅದು ಆ ರೀತಿ ಸರ್ ನಮ್ಗೆ. ನಿಜವಾಗ್ಲೂ ಅದು ಒಳ್ಳೆ ವಿಚಾರ. ಬಟ್ ಹಾಗಂತ ಹೇಳಿ ಬಿಟ್ಟು ಹೋದ್ರೆ ಹೌದು ಎಷ್ಟೊಂದು ಕಷ್ಟ ಆಗ್ತದೆ. ಹೌದು ಹೌದು. ಅವ್ರು ಕೂಡ ಸ್ವಲ್ಪ ಎರಡನ್ನು ಬ್ಯಾಲೆನ್ಸ್ ಮಾಡ್ಬೇಕು ಸರ್ ಎರಡು ನಾವು. ಬ್ಯಾಲೆನ್ಸ್ ಮಾಡ್ಬೇಕು. ಅವ್ರಿಗೆ ಒಂದು ಇದಿರ್ಬೇಕು, ನನ್ ಗಾಡಿ ರಿಪೇರಿ ಮಾಡ್ಕೊಟ್ಟವರಪ್ಪ. ಅವ್ರಿಗೂ ರೆಸ್ಪಾನ್ಸ್ ಇರ್ಬೇಕು ಸರ್. ಈಗ ಹೋಟ್ಲ್ ಒಳಗೆ ತಿಂಡಿ ತಿಂದ್ಬಿಟ್ಟು ನಾವು ಚೆನ್ನಾಗಿಲ್ಲ ಅಂತ ಕಾಸು ಕೊಡದೆ ಬರಕ್ಕಾಗಲ್ಲ. ಎಸ್, ಇದು ಸರ್. ನಾವು ಒಂದು ಪ್ಲೇಟ್ ತಗೊಂಡು ಅರ್ಧ ತಿಂದು ಅರ್ಧ ಬಿಟ್ಬಿಟ್ಟಿದೀನಿ ಅಂತ ಕಾಸು ಕೊಡದೆ ಬರಕ್ಕಲ್ಲ. ಫುಲ್ ಪ್ಲೇಟ್ ಕೊಡ್ಲೇಬೇಕು. ಎಸ್, ನೋಡಿ, ಹೌದು 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 ಸರ್. ಅದೇ ರೀತಿನೇ ಸರ್ ಎಲ್ಲಾ ಇದ್ರಲ್ಲಿ ಇರುತ್ತೆ. ಅದ್ ಅರ್ಥ ಮಾಡ್ಕೊಬಿಟ್ರೆ ಖುಷಿ ನಮ್ಗೂ. ಸಮಸ್ಯೆನೇ ಇಲ್ಲ. ಹೌದು, ನಮ್ಗೆ ನಮ್ಗೂ ಆಗಲ್ಲ. ಖುಷಿ. ಮತ್ತೆ ದೊಡ್ಡ business ಅಲ್ಲ ಸರ್. ನಾನು ಕಡಿಮೆ ಅಂತ ಒಂದು 500 ಜನರನ್ನ ಇಂಟರ್ವ್ಯೂ ಮಾಡಿದ ಬಿಸ್ನೆಸ್ ಮ್ಯಾನ್ಗಳ ಎಲ್ಲ ರಿಯಲ್ ಎಸ್ಟೇಟ್ ಇಂದ ಹಿಡಿದು ನಿಮ್ಮವರಿಗೆ ನಮ್ಮ ಚಾನಲ್ ಮತ್ತೆ ನಮ್ಮ ಪತ್ರಿಕೆಯಲ್ಲಿ ಬರ್ತಿದೆ ಎಲ್ಲ ಇಂಥ ಒಂದು ಸಮಸ್ಯೆ ಇರ್ತದೆ. ಹಾ ಸರ್. ಅದು 2% ಜನ ಇದ್ದೇ ಇರ್ತಾರೆ ಆತರ ಏನು ಮಾಡಕ್ಕಾಗಲ್ಲ ಸರ್ ಅದು. ಮಾಡುವಾಗಿಲ್ಲ. ಏನು ಸರ್, ನಂತರ ಇನ್ನೊಂದಂದ್ರೆ ನಿಮ್ಮ ವೈಯಕ್ತಿಕ ವಿಚಾರವನ್ನು ಮಾತಾಡೋಣ. ಹಾ. ನೀವು ಹುಟ್ಟಿದ್ದು ಬೆಳೆದಿದ್ದು ನಿಮ್ಮ ಊರು, ನೀವು ಕಲಿತ ಶಾಲೆ ಸರ್, ನಾವು ಹುಟ್ಟು ಬೆಳೆದಿದ್ದೆಲ್ಲ ಎಸ್ ಟಿ ಕೋಟೆ. ಹ್ಮ್. ಅಲ್ಲಿ ಚಿಡಿಕೋಟೆನಾ? ಎಚ್ ಡಿ ಕೋಟೆ ಹತ್ರ ಕಲ್ಲಂಬಾಳು ಅಂತ ಹಾ. ಅಲ್ಲೇ ಇದ್ದಿದ್ದು. ಓದಿದ್ದೆಲ್ಲ ಮೈಸೂರು ಸರ್. ಮೈಸೂರು. ಹಾ. ಹಾ. ಸರ್, ನಿಮ್ಮ ತಂದೆ ತಾಯಿಗಳ ಬಗ್ಗೆ ಮಾತಾಡೋಣ. ನಮ್ಮ ತಂದೆ ಮಹದೇವಯ್ಯ ಅಂತ, ತಾಯಿ ನಾಗರತ್ನಮ್ಮ ಅಂತ. ಈಗ ತಂದೆ ಮತ್ತು ತಾಯಿ ಎಲ್ಲ ಮನೇಲಿ ಇದ್ದಾರೆ. ಇಲ್ಲೇ ಇದ್ದಾರಾ ಅಥವಾ ಮನೇಲೆ ಇಲ್ಲೇ ಇದ್ದಾರೆ ಸರ್. ಇಲ್ಲೇ ಇಲ್ಲೇ ಇದ್ದಾರೆ? ಇದ್ದಾರೆ. ಒಟ್ಟಿಗೆ ಇದ್ದೀವಿ. ಸರ್, ನಂತರ ಇನ್ನೊಂದಂತಂದ್ರೆ ನೀವು ಮದುವೆ ಆಗಿದೆ ಸರ್. ಹಾ ಸರ್, ಮದುವೆ ಆಗಿದೆ. ಅದೇ ಪ್ರಶ್ನೆ ಇದೆ ನನಗೆ. ಹಾ. ಏನಂದ್ರೆ ನಾವ್ ಯಾರು ಏನೇ ಬಿಸ್ನೆಸ್ ಮಾಡ್ಲಿ, ಹೊರಗಡೆ ಬಂದು ನಾವ್ ಏನೇ ಕೆಲಸ ಮಾಡ್ಲಿ, ಮನೆಯಲ್ಲಿರ್ತಕ್ಕಂಥ ಹೆಂಡತಿ ಅದು ಸರಿಯಾಗಿದ್ರೆ ಸರಿ ಟೈಮ್ಗೆ ಏನ್ ನಿಮ್ಗೆ ಕೊಡ್ಬೇಕು, ಇದೆಲ್ಲ ಮಾಡ್ಬೇಕು, ಅಥವಾ ಮಕ್ಕಳು ಶಾಲೆಗೆ ಕಳಿಸ್ಬೇಕು, ಎಲ್ಲವನ್ನ ಅಂದ್ರೆ ನೀವು ಇಲ್ಲಿ ಏನೋ ಕೆಲಸ ಮಾಡ್ತಿರ್ತೀರ, ಅಲ್ಲಿಂದ ಫೋನ್ ಮಾಡಿ ಫೀಸ್ ಕಟ್ಟಿಲ್ಲ, ನೀವು ಶಾಲೆಗೆ ಹೋಗಿ ಬನ್ನಿ, ನಾಳೆ ಈ ತರಕ್ಕೆಲ್ಲ ತೊಂದರೆ ಕೊಡ್ಬೇಕು ನಿಮ್ಗೆ. ಅಂದ್ರೆ ಬೆನ್ನೆಲ್ ಬಾಯಿ ಹೇಳಿದ್ರೆ ಖಂಡಿತವಾಗ್ಲೂ ಕ್ಲಿಕ್ ಆಗ್ತಾರೆ. ಅವರು ಬೆಳಿತಾ ಹೋಗ್ತಾರೆ, ಬಿಸ್ನೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಬೆಳಿತಾರೆ. ಹಾಗಾಗಿ ಅವ್ರನ್ನ ಬ್ಯಾಕ್ ಬೋನ್ ಅಂತ ಕರೀತಾರೆ. ಸೊ ನಿಮ್ಮ ದೃಷ್ಟಿಯಲ್ಲಿ ಪತ್ನಿ ಬಗ್ಗೆ ಮಾತನಾಡಬಹುದು ಸರ್, ಪತ್ನಿ ನಮ್ಗೆ ಆತರ ಏನಿಲ್ಲ. ನಾವು ಆತರ ಮಧ್ಯರಾತ್ರಿ ನಾವು ನಿದ್ದೆ ಬಂದ್ ಮಲಗ್ಬಿಟ್ಟಿದ್ರೆ ಅವರೇ ತಿಳಿಸ್ತಾರೆ, ಯಾವ್ದೋ ಒಂದು ಫೋನ್ ಬರ್ತಾ ಇದೆ ನೋಡಿ ಫಸ್ಟ್ ಏನ್ ಕೇಳಿ ಅದು ಅಂತ. ಆತರ ಎಂಕರೇಜ್ ಮಾಡ್ಕೊಡ್ತಾರೆ ಮನೇಲಿ. ಅದೆಲ್ಲ ಏನಿಲ್ಲ. ಅದಕ್ಕೋಸ್ಕರ ಬ್ಯಾಕ್ ಬೋನ್ ಅಂತ ಹಾ, ಸರ್. ಕರೀತಾರೆ. ನಿಂತಿರ್ತಾರೆ ಅವರು ಜೊತೆಯಲ್ಲಿ. ಹಾ. ಸರ್, ನಂತರ ಇನ್ನೊಂದು ಅಂದ್ರೆ 2014 ಆರಂಭಿಸ್ತೀರ ನೀವು. 2016 ಡಿಸೆಂಬರ್ ಡಿಮಾನಿಟೈಸೇಷನ್ ಆಗುತ್ತೆ, ಹಾ, ಹಣ ನಿಷೇಧ ಆಗಿರುತ್ತೆ. ಹೌದು. ಸೊ ಆ ಸಂದರ್ಭದಲ್ಲಿ ಅದು ರಾಜಕಾರಣ ಬೇಡ ನಮಗೆ, ಅದು ಏನಾದ್ರೂ ಮಾಡ್ಕೊಂಡು ಹಾ, ರಾಜಕಾರಣ ಬೇಡ, ಇದು ಬಿಸ್ನೆಸ್ ಮಾತ್ರ ಮಾಡೋಣ. ಆ ಸಂದರ್ಭದಲ್ಲಿ ಏನಾಗ್ತದೆ, ಒಂದು 3-4 ತಿಂಗಳು
ಸರಿಯಾದ ಟೈಮ್ ದುಡ್ಡು ಸಿಗಲ್ಲ, ಹೌದು ಬ್ಯಾಂಕ್ ರಶ್, ಇಲ್ಲಿ ಕೊಡಕ್ ಬಂದಂತ ಹಳೆ ನೋಟ್ ಇದೆ ಹೊಸ ನೋಟ್ ಇಲ್ಲ ಅಂತಾರೆ. ಸರ್. ಹೇಗಿತ್ತು ಸರ್ ಆ ಸರ್ ಸಂದರ್ಭದಲ್ಲಿ? ಆ ಸಂದರ್ಭ ತುಂಬಾ ಕಷ್ಟವಾಗಿತ್ತು. ಈಗ ನಾವು ಕೆಲಸ ಮಾಡಿದ್ಮೇಲೆ ಅವ್ರು ಆ ಮಾತು ಹೇಳ್ತಾ ಇದ್ರು. ಈಗ ಈಸ್ಕೊಳಂಗಿಲ್ಲ ಬಿಡಂಗಿಲ್ಲ, ಈಸ್ಕೊಂಡು ನಾವು ಅಲ್ಲೋಗಿ ನಿಂತ್ಕೊಂಡು ಇಲ್ಲಿ ಕೆಲಸ ಮಾಡಕ್ ನಿಂತ್ಕೋಬೇಕು. ಹೌದು, ಅಲ್ಲಿ ನಿಂತ್ಕೊಂಡು ಇಲ್ಲಿ ನಿಂತ್ಕೊಳಕ್ ಆಗಲ್ಲ, ಕಷ್ಟ ಆಗ್ತಿತ್ತು ಸರ್ ಆ ಟೈಮಲ್ಲಿ. ಖಂಡಿತ ಸರ್. ಏನು ಮಾಡಂಗಿಲ್ಲ, ಸಣ್ಣ ಪುಟ್ಟ ಬಿಸ್ನೆಸ್ ಗಳಿಗೆ ದೊಡ್ಡವ್ರಿಗೆ ಆಗ್ಲಿಲ್ಲ. ದೊಡ್ಡವ್ರಿಗೆ ಏನಾಗಿಲ್ಲ ಸರ್, ಚಿಕ್ಕವ್ರಿಗೆ ತುಂಬಾ ತಡ್ಕೊಳಕ್ ಆಗಿಲ್ಲ, ಹಂಗಾಯ್ತು ಅದು ಆ ಟೈಮಲ್ಲಿ. ಸರ್ ನಂತರ ನೋಡಿ 2011ರಲ್ಲಿ ಅದಾಗುತ್ತೆ ನಿಮಗೆ. ಮತ್ತೆ 2018ರಲ್ಲಿ GST ಹೌದು ತಂದದ್ದು ಸರಿ ತಪ್ಪು ವಿಚಾರ ಬೇಡ. ಯಾಕೆ ಅಂತಂದ್ರೆ ಒಂದು ಯೋಜನೆಯನ್ನ ಮಾಡ್ತದಿರ್ತಾರೆ, ಯಾರೇ ಬಂದ್ರು ಒಂದು ಸರ್ಕಾರದ ಏನೋ ಒಂದು ಯೋಜನೆ ಒಂದ್ ಒಳ್ಳೇದಾಗ್ಲಿ ಅಂತ ಮಾಡಿರ್ತಾರೆ. ಏನೋ ಒಂದು ಮಾಡಿರ್ತಾರೆ. ಬಟ್ ಇಲ್ಲಿ ಆಗೋದೇನಂತಂದ್ರೆ ಅದು ಜನರಿಗೆ ಅರ್ಥ ಆಗ್ಲಿಲ್ಲ GST ಅಂದ್ರೆ ಏನು, ಯಾಕೆ GST ಅನ್ನ ಕಟ್ಟಬೇಕು ಅಂತ. ನೀವ್ ಯಾವ್ದೇ ಒಂದು ವಸ್ತು ತರಬೇಕಾದ್ರೆ GST ಪೇ ಮಾಡಿರ್ತೀರಾ, ಸರ್. ಹಾಗೆ ಅಂತ ಕೊಡಕ್ GST ಹೌದು. ಯಾರು ಕೊಡಲ್ಲ. ಹೌದು ಸರ್. GST ಇದೆಯೋ ಇಲ್ವೋ, ಒಟ್ರೆ GST ಅಂತ ಟ್ಯಾಕ್ಸ್ ಅಂತ ಹಾಕಿ ಹಾಗೆ ಕೊಡೋದು ನಿಮ್ಗೆ. ಇಲ್ಲಿ ಬಂದು GST ಬಗ್ಗೆ ಮಾತನಾಡಿದ್ರೆ ಹಾ. ಯಾಕಪ್ಪ ಕೊಡ್ಬೇಕು, ಈಗ ಕೊಡ್ತಾರೆ, ಈಗ ಗೊತ್ತಿಲ್ರಿಗೂ. ಬಟ್ ಆಗ ನಾನು ಯಾಕೆ GST ಕಟ್ಬೇಕು, ನಾನು ಕೊಡಲ್ಲ, ನಾನು ಇಷ್ಟೇ ಕೊಡ್ತೇನೆ, ಈ ತರದೆಲ್ಲ ವಾದವಿವಾದಗಳು ನಡೀತಾ ಇದ್ವು. ಬಟ್ ಹೇಗಿತ್ತು ಸರ್ ಆಗ 2018 GST ಆರಂಭ ದಿನಗಳಲ್ಲಿ? ಸರ್ ಪರವಾಗಿಲ್ಲ, ನಮ್ಗೆ ಯಾಕಂದ್ರೆ ನಮ್ಗೆ ಆ ನಾಲೆಡ್ಜ್ ಇದೆ ಅಲ್ಲ. ಹೌದು. ಒಂದ್ MRP ಅಂತ ಇದ್ಮೇಲೆ ಹೌದು. ಅದನ್ನ ಅದ್ರಲ್ಲಿ ಡಿಸ್ಕೌಂಟ್ ಆಗಿ ಕೊಡ್ತೀವಿ ಅನ್ನೋ ಅದ್ರಲ್ಲಿ ಆಲ್ರೆಡಿ ಟ್ಯಾಕ್ಸ್ ಕಟ್ಟಿರ್ತೀವಿ ನಾವು. ಹೌದು. ಅದ್ರಲ್ಲಿ GST ಅಂತ ಬಂದಾಗ ಅದ್ರಲ್ಲಿ ಹೊಸದಾಗಿ ಅಂತ ಏನಿಲ್ಲ. ಹಾಗೆ ಫಿಕ್ಸ್ ಮಾಡ್ತಾ ಇದ್ರಿ. ಅದೇ ಅದ್ರಲ್ಲಿ ಏನು ನಮ್ಗೆ ಏನಂತ ಹೊಡ್ತಾ ಬೀಳೋದು ಆ ಥರದ್ದು ಏನೂ ಆಗಿಲ್ಲ ಸರ್. ಆ ಥರದ್ದು ಏನು ಅನ್ಸಿಲ್ಲ ಸರ್ ನಮ್ಗೆ. ಸರ್ ಗುಡ್. ಸರ್ ನಂತರ ನೋಡಿ ಅಷ್ಟಕ್ಕೂ ನಿಲ್ಲಲ್ಲ, ಅಷ್ಟಕ್ಕೆ ನಿಂತರೆ ನಿಮ್ಗೆ ಅಡ್ಡಿ ಇರಲಿಲ್ಲ. ಹೌದು. ಡಿಮಾನಿಟೈಸೇಷನ್ ಆಯ್ತು, GST ಬಂತು, ನಂತರ ಕೊರೋನಾ ಬಂತು ಸರ್. 2 ವರ್ಷಕ್ಕೊಂದ್ಸರಿ ಕರೆಕ್ಟ್ ಬಂತು ನೋಡಿ. 16, 18, 20 ರೆಗ್ಯುಲರ್ ಇತ್ತು. 2 ವರ್ಷ ಗ್ಯಾಪ್ ಕೊಟ್ಟು. ಹೇಗಿತ್ತು ಸರ್ ಸಂದರ್ಭ? ಸರ್ ಕೊರೋನಾ ಟೈಮಲ್ಲಿ ಜೊತೆಲೆ ಇದ್ದಂತ ಕೊಲಿಗ್ಗಳಿಗೆ ಕೊರೋನಾ ಬಂದ್ಬಿಡ್ತು. ಈಗ ಆ ಕಡೆ ನೋಡ್ಬೇಕು, ಮತ್ತೆ ಮನೆ ಕಡೆ ನೋಡ್ಬೇಕು, ಕಸ್ಟಮರ್ಗಳು ನೋಡ್ಬೇಕು. ಒಂದ್ ಕಡೆ ಹೋದ್ರೆ ಒಂದ್ ಕಡೆ ಆಗಲ್ಲ. ಕೆಲವೊಂದ್ ಕಡೆ ಪೊಲೀಸರು ಬಿಡ್ತಾರನಿಲ್ಲ, ಸಮಸ್ಯೆಗಳು ಹೇಳಿದ್ರು ಬಿಡ್ತಾರನಿಲ್ಲ. ಆ ಟೈಮಲ್ಲಿ ಒಂದ್ ಸ್ವಲ್ಪ ಕಷ್ಟ ಆಯ್ತು ಸರ್ ತುಂಬಾ. ಸರ್ ಇನ್ನೊಂದು ಏನಾಗ್ತದೆ ಅಂತಂದ್ರೆ ಸಂದರ್ಭದಲ್ಲಿ ಎಷ್ಟು ಹೊತ್ತಿಗೆ ಓಪನ್ ಮಾಡ್ತೀವಿ, ಎಷ್ಟು ಟೈಮಿಂಗ್ಸ್ ಇತ್ತ ಏನಾದ್ರು ಓಪನ್ ಮಾಡಿ? ಸರ್ ಟೈಮಿಂಗ್ಸ್ ಅಂತ ಏನಿಲ್ಲ. ಈಗ ನಾವು ಕೆಲಸ ಇತ್ತು ಅಂದ್ರೆ ಬೆಳಿಗ್ಗೆ 6 ಗಂಟೆ ಬಂದು ಅರ್ಜೆಂಟ್ ಕೆಲಸ ಇತ್ತು ಅಂದ್ರೆ ಬೆಳಿಗ್ಗೆ 6 ಗಂಟೆ ಬಂದು ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಕಂಟಿನ್ಯೂ ಸರ್. ಇನ್ನು ನೈಟ್ ತನಕ ಕಂಟಿನ್ಯೂ. ನೈಟ್ ಕಸ್ಟಮರ್ ಇತ್ತು ಅಂದ್ರೆ ಬೆಳಗಾನ ಆದ್ರೂ ಸರಿ, ಅರ್ಜೆಂಟ್ ಇತ್ತು ಅಂದ್ರೆ ಮಾಡ್ಕೊಡ್ತಿದ್ವಿ. ಆ ರೀತಿ ಸರ್. ನಂತರ ನೋಡಿ ಈ ಆಕ್ಸಿಡೆಂಟ್ ವೆಹಿಕಲ್ಗಳು, ಹಾ ಸರ್. ಇಲ್ಲಿ ಏನಾಗ್ತದೆ ಅಂತಂದ್ರೆ ಗಾಡಿ ಆಕ್ಸಿಡೆಂಟ್ ಆಗಿರುತ್ತೆ, 2 ಗಾಡಿಗಳು. ಯಾರೋ ಒಬ್ರು ನಿಮ್ಮನ್ನ ಕರೀತಾರೆ, ನಿಮ್ಮ ಗ್ರಾಹಕರಾಗಿರ್ಬೋದು, ಒಂದು ನೋಡ್ ಬನ್ನಿ ಒಂದು ಆಕ್ಸಿಡೆಂಟ್ ಆಗಿದೆ, ಅದೇನೊಂದು ರೈಟ್ ಕೊಡ್ ಬನ್ನಿ ಅಂತ. ಹಾ ಸರ್. ಅಲ್ಲಿ ಹೋದ್ರೆ ಇಬ್ರು ಕೂಡ ನೀವು ಪರಿಚಯದವರೇ ಆಗಿರ್ತಾರೆ. ಈ ಕೆಲವೇಳೆ ಇಂಥ ಸಂದರ್ಭ ಬರುತ್ತೆ. ಹಾ ಸರ್. ಆ ಸಂದರ್ಭದಲ್ಲಿ ನೀವು ಅವನಿಗೆ ಪರವಾಗಿ ಕೊಟ್ಟರು ಕಷ್ಟ, ವಿರೋಧವಾಗಿ ಕೊಟ್ಟರು ಕಷ್ಟ. ಇವರಿಗೆ ನೀವೊಂದು ಬಿಲ್ ಕೊಟ್ಟಾಗ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಅವ್ನ ಪರವಾಗಿ ಕೊಟ್ಟೋದಾ, ನನಗೆ ಇದ್ ಮಾಡ್ದ, ನಾನ್ ನೋಡಿ ಅವನ ಗಾಡಿ ಮಾಡ್ತಾ ಇದ್ದೆ, ಈ ತರ ಎಲ್ಲ ಬರುತ್ತೆ. ಹೇಗೆ ಸರ್ ಅಂತ ಸಂದರ್ಭದಲ್ಲಿ ಏನ್ ಪರ್ಚೇಸಿಂಗ್ ಮಾಡ್ತೀವಿ ಡೈರೆಕ್ಟ್ ಆಗಿ ಇಬ್ರು ವಾಟ್ಸ್ಆಪ್ ಮುಖಾಂತರ. ಈಗ ವಾಟ್ಸ್ಆಪ್ ಇರೋದ್ರಿಂದ ಸಮಸ್ಯೆ ಏನಿಲ್ಲ ಸರ್ ನಮಗೆ. ತೆಗ್ದಿದ್ದು ಏನೋ ಒಂದು ಐಟಮ್ ಬಿಚ್ಚಾಕಿದಾಗ್ಲಿ ರೆಡಿ ಮಾಡಿದಾಗಲಿ ವಾಟ್ಸ್ಆಪ್ ಆ ಟೈಮ್ ಕರೆಕ್ಟ್ ಆಗಿ ಕಳಿಸ್ಬಿಡ್ತೀವಿ ನಾವು. ನಾವು ಬೆಳಿಗ್ಗೆ ಕೆಲಸ ಮಾಡಿ ರಾತ್ರಿ ಕಳಿಸಿದ್ರೆ ಬೇರೆ ಗಾಡಿದ್ ಬಿಚ್ಚಾಕಿರೋ ಅಂತ ಅನ್ಬೋದು. ಆ ಟೈಮಲ್ಲಿ ಬಿಚ್ಚಿದ ತಕ್ಷಣ ಅಲ್ಲೇ ಸ್ಪಾಟ್ ವೆಹಿಕಲ್ ಫೋಟೋ ಎಲ್ಲ ಹೊಡೆದು ಅಲ್ಲಿ ಕಳಿಸ್ಬಿಡೋದ್ರಿಂದ ಸಮಸ್ಯೆ ಏನ್ ಬರಲ್ಲ ಸರ್. ಈಗ ಬಿಚ್ಚಿದ್ರೆ ಇಷ್ಟಿದೆ, ಈ ತರ ಇದೆ, ಏನ್ ಸಮಸ್ಯೆ ಏನ್ ಬರಲ್ಲ ಸರ್ ಅದು. ಇನ್ನೊಂದಂದ್ರೆ ಈ ಕದ್ದು ಗಾಡಿಗಳು. ಸೊ ನಿಮಗೆ ಗೊತ್ತಿರಲ್ಲ, ನಿಮಗೆ ನಾನು ಕದ್ದು ಗಾಡಿ ಇಲ್ವಾ ನಿಮ್ಗೆ ಗೊತ್ತಾಗ್ತದೆ. ಹೌದು ಸರ್. ಹೌದು. ಆಸಿಡ್ ಕೇಳಲಿಕ್ಕೆ ಆಗಲ್ಲ, ನೋಡ್ಬಿಟ್ಟು ಇದು ದೊಡ್ಡ ಸಮಸ್ಯೆ ಮೆಕ್ಯಾನಿಕ್ ಗಳಿಗೆ. ಅವ್ನು ತರ್ತಾನೆ ಅಥವಾ ಏನೋ ಇನ್ನೊಂದೆಲ್ಲೋ ಬುದ್ಧಿ ಬಂದಿರ್ತಾನೆ, ಮತ್ತೇನೋ ಮಾಡ್ಕೊಂಡು ಬಂದಿರ್ತಾನೆ. ಕದ್ದದ್ದೇ ಆಗ್ಬೇಕಂತ ಇಲ್ಲ, ಹೋಗ್ಬೇಕು ಬುದ್ಧಿ ಬಂದಿರ್ಬೋದು ಯಾರಿಗಿಲ್ಲ, ಮತ್ತೇನೋ ಇನ್ನೊಂತರ ಬಂದು ಕರೀಗ್ ಬಿಡ್ತಾನೆ. ಸೊ ಆ ಸಂದರ್ಭದಲ್ಲಿ ನಂತರ ಪೊಲೀಸರು ಬಂದಾಗಲೇ ಗೊತ್ತಾಗೋದು. ಹೌದು, ಅಲ್ಲಿ ತನಕ ಗೊತ್ತಾಗಲ್ಲ. ಏನೋ ಆಗಿದೆ ಬರೋ ಗಾಡಿ ರೆಡಿ ಮಾಡ್ಬಿಟ್ಟೆ ಅಂತ. ಹೇಗಿರ್ತಾರ ಅಂತ ಸಂದರ್ಭಗಳು, ಹೇಗೆ ಮೇಂಟೈನ್ ಮಾಡ್ತೀರಾ ಸಂದರ್ಭವನ್ನು? ಸರ್ ನಾವು ನಮಗ್ ಬಂದಿರೋ ಗಾಡಿ ನಾವು ಮಾಡ್ತಾ ಇರ್ತೀವಿ ಅಷ್ಟೇ. ಅತ್ತಲ್ಲಿ ಏನಿಲ್ಲ. ಆತರ ಬಂತು ಅಂದ್ರೆ ಪೊಲೀಸ್ ಇಲಾಖೆಗೆ ಏನಿಲ್ಲ ಸಮಸ್ಯೆ ಏನಿಲ್ಲ ಸರ್. ಕೂಲಂಕುಷಾಗಿ ಹೇಳ್ತಾ ಇರ್ತೀವಲ್ಲ ನಾವು, ಅದ್ರ ಸಮಸ್ಯೆ ಏನ್ ಬರಲ್ಲ. ಅವ್ರು ನಮ್ಗೆ ಸಹಾಯ ಮಾಡಿದ್ದಾರೆ. ಇದು ಹಿಂಗಾಗಿದೆ. ಹೌದು ಸರ್. ಯಾರನ್ನೂ ಕೇಳಕ್ ಆಗಲ್ಲ ಸರ್. ಅದು ನಮ್ ಕರ್ತವ್ಯನೇ ಮಾಡಿರ್ತೀವಿ ಸರ್. ಅದು ಪೊಲೀಸ್ ಅವ್ರು ಬಂದ್ರೆ ಯಾರೇ ಬಂದ್ರು ನಮ್ಗೆ ಬಂದಿರೋದು ಈ ತರ ನಾವು ಮಾಡಿದೀವಿ, ಮುಂದಕ್ಕೆ ಹೋಗ್ಬೇಕಾ ಈ ತರ ಹಿಂಗಿದೆ ಪ್ರೊಸೀಜರ್ ಇದೆ, ಆ ರೀತಿ ಹೇಳ್ಬಿಟ್ಟು ಮಾಡ್ತೀವಿ. ಹಾ ಸರ್. ಕೆಲವೇ ಆಗ್ತದೆ. ಯಾಕೆಂದ್ರೆ ಇಲ್ಲಿ ಶನಿವಾರ ಸಂತೆ ಏನೊಂದು ಗಾಡಿ ನಾನು ಇಂಟರ್ವ್ಯೂ ಮಾಡಿದ್ದು ಇದನ್ನ, ಅವನು ರಾತ್ರಿ ಟ್ರ್ಯಾಕ್ಟರ್ ಕರ್ಕೊಂಬಂದು ಏನೇ ಇವನ ಹತ್ರ ಬಂದು ರಿಪೇರಿ ಮಾಡ್ತೀನಿ. ಇವನ್ನೆಲ್ಲ ಮಾಡ್ಬಿಟ್ಟು ಅದನ್ನೆಲ್ಲ ಸ್ಟಾರ್ಟ್ ಇಲ್ಲ ಸರ್, ನಮ್ಗೆ ಹಿಂಗಾಗಿದೆ, ಪ್ರಾಬ್ಲಮ್ ಆಗಿದೆ, ಮಾಡಿಸ್ಕೊಂಡು ಹೋಗಿಯಾನೆ ಪೊಲೀಸರು ಬಂದ ಕಡೆ ನೀನ್ ಇಷ್ಟು ವರ್ಷ ಒಂದು ಸೆಕೆಂಡ್ ಮಾಡ್ತಾ ಇದ್ದೀರಾ ಅಂತ ಆತರ ಆಗ್ಬಿಟ್ರೆ ಕಷ್ಟ. ಅವರು ಇಂಟರ್ವ್ಯೂ ಖಂಡಿತ ಸರ್ ಆಗೋಗ್ಬಿಟ್ಟು ಸರ್ ನನಗೆ ಈ ತರ ಮಾಡ್ಬಿಟ್ರು ಪೊಲೀಸವರು ಅಂತ. ಆತರ ಎಲ್ಲ ಆದ್ರೆ ಕಷ್ಟ, ಏನು ಮಾಡಕ್ಕಾಗಲ್ಲ. ಯಾವುದೇ ಮೆಕ್ಯಾನಿಕ್ ಕೂಡ ಅದನ್ನ ನಾವು RC ಕೇಳ್ಬಿಟ್ಟು ನಾವು ರೆಡಿ ಮಾಡಕ್ ಆಗಲ್ಲ. ಅರ್ಥ ಮಾಡ್ಕೋಬೇಕು ಅಲ್ಲಿ ಸಂದರ್ಭ. ಸರ್. ಹೌದು ಸರ್ ನಂತರ ಇನ್ನೊಂದೇನಾಗ್ತದೆ ಅಂದ್ರೆ
ಈ ಈ ಗಾಡಿಯನ್ನು ಪರ್ಚೇಸ್ ಮಾಡ್ಬೇಕಾದ್ರೆ, ಸೆಕೆಂಡ್ ಹ್ಯಾಂಡ್ ಗಾಡಿಯನ್ನು ಪರ್ಚೇಸ್ ಮಾಡ್ಬೇಕಾದ್ರೆ, ಹಾ ಸರ್. ಕಾರ್ಗಳು ಪರ್ಚೇಸ್ ಮಾಡ್ಬೇಕಾದ್ರೆ ನಿಮ್ಮ ಸಲಹೆಯನ್ನು ತಗೊಳ್ತಾರೆ. ಹಾ ಸರ್. ಸೊ ಹೇಗೆ ಸರ್ ಇದು ಮಾಡ್ತೀರಾ? ಅವ್ರಿಗೆ ಅದಕ್ಕೆ ಕಾಲ್ ಮಾಡಿದ್ರೆ ಹೋಗಿ ಅವ್ರ ಜೊತೆ ಹಾ ಸರ್, ಅದಲ್ಲ ನಮ್ದು ಆನ್ಲೈನ್ ಸರ್ವಿಸ್ ಅಲ್ಲಿ ಅದೊಂದು ಆಪ್ಷನ್ ಇದೆ ಸರ್. ಅವ್ರು ಸೆಕೆಂಡ್ಸ್ ತಗೋತೀನಂದ್ರೆ ಹೋಗಿ ವೆಹಿಕಲ್ ಬಗ್ಗೆ ಡೀಟೇಲ್ಸ್ ಚೆಕ್ ಮಾಡಿ ಪಿನ್ ಟು ಪಿನ್ ಏನು ವರ್ಕ್ ಇದೆ, ಏನು ವರ್ಕ್ ಇದೆ ಮಾಡಿಸ್ಬೇಕು, ಏನು ಇಲ್ಲ ಎಲ್ಲ ಡೀಟೇಲ್ಸ್ ಅಲ್ಲಿ ಎಲ್ಲೂ ಕೊಟ್ಬಿಟ್ಟೆ ಬರೋ ಸರ್. ನಾವು ಎಲ್ಲವನ್ನು ಹಾ ಕೊಟ್ಟು ಹೌದು ಬರ್ತಾರೆ. ಹೌದು. ಸರ್ ನಿಮ್ಮಲ್ಲಿ ಏನೆಲ್ಲ ಸರ್ವಿಸ್ ಸಿಗುತ್ತೆ ಸರ್? ಪ್ರೆಸೆಂಟ್ ಏನೆಲ್ಲ ಸರ್ವಿಸ್ ಕೊಡ್ತಾ ಇದ್ದೀರಿ ನೀವು? ಸರ್ ನಿಮ್ಮೊಂದು ಶೋರೂಮ್ ಅಲ್ಲಿ ಏನ್ ಸರ್ವಿಸ್ ಮಾಡ್ತೀರಾ, ಒಂದು ವೆಹಿಕಲ್ ಬಗ್ಗೆ ಪಿನ್ ಟು ಪಿನ್ ಕೊಡ್ತೀವಿ. ಮತ್ತೆ ಆನ್ ರೋಡ್ ಸರ್ವಿಸ್ ಸಿಗುತ್ತೆ. ಮಧ್ಯರಾತ್ರಿ ಗಾಡಿ ಕೆಟ್ಟೋದ್ರು ಅಥವಾ ಮನೆ ಹತ್ರ ಬ್ಯಾಟ್ರಿ ಡೌನ್ ಆಯ್ತು ಅಂದ್ರೆ, ಅಥವಾ ಬೇರೆ ಗಾಡಿ ಪರ್ಚೇಸ್ ಮಾಡ್ತಾ ಇದೀನಿ ಅಂತಂದ್ರೆ, ಅಥವಾ ಸೇಲ್ ಮಾಡ್ತೀನಿ ಅಂದ್ರೆ ಎಲ್ಲಾ ರೀತಿಗೂ ಸರ್ವಿಸ್ ಎಲ್ಲಾ ರೀತಿ ಸರ್ವಿಸ್ ಇಲ್ಲಿ ಬಂದ್ರೆ, ಯಾಕಂದ್ರೆ ಈಗ ಏನಾಗ್ತದೆ ಅಂದ್ರೆ ಅವ್ನಿಗೆ ಪೇಂಟಿಂಗ್ ಒಂದ್ ಕಡೆ ಇರ್ತದೆ, ಹೌದು ಡೆಂಟಿಂಗ್ ಇನ್ನೊಂದ್ ಕಡೆ, ಮೆಕ್ಯಾನಿಕ್ ಇನ್ನೊಂದ್ ಕಡೆ, ಮತ್ತೆ ಸರ್ವಿಸ್ ಒಂದ್ ಕಡೆ, ಈಗೆಲ್ಲ ಬೇರೆ ಬೇರೆ ಕಡೆ ಸರ್. ಆಟೋಮೊಬೈಲ್ ಕಾರ್ ಸಂಬಂಧಪಟ್ಟಂಗೆ A to Z ಎಲ್ಲಾ ಸರ್ವಿಸ್ ನಮ್ಮ ಹತ್ರ ಸಿಗುತ್ತೆ ಸರ್. ನಿಮ್ಮ ಹತ್ರ ಸಿಗುತ್ತೆ. ಶೋರೂಮ್ ಬಿಟ್ಟಾಗಿ ಹಾ ಹೌದು ಸರ್, ಹೌದು. ಸರ್ ನಿಮ್ಮ ಹತ್ರ ಬಿಟ್ಟು ಹೋದ್ರೆ ಸಂಪೂರ್ಣವಾಗಿ ಗಾಡಿ ಕಂಪ್ಲೀಟ್ ಮಾಡ್ಬಿಟ್ಟು ಅವ್ರಿಗೆ ಏನ್ ಬೇಕು ಎಕ್ಸ್ಟ್ರಾ ಫಿಟ್ಟಿಂಗ್ ಇಂದ ಹಿಡಿದು ಏನ್ ಬೇಕು ಕಂಪ್ಲೀಟ್ ಆಗಿ ಸರ್ ಒಂದೇ ಜಾಗದಲ್ಲಿ ಸಿಗುತ್ತೆ. ಸರ್ ನಂತರ ಇನ್ನೊಂದು ಅಂದ್ರೆ ಈ ಬಾರ್ಗಿನ್ ಮಾಡ್ತಕ್ಕಂಥದ್ದು. ಹಾ ಸರ್. ಇದೊಂದು 10,000 ಹೇಳಿರ್ತಾರೆ ಒಂದು ಗಾಡಿಗೆ. ಹಾ. ಸೊ ಅವನ್ನೆಲ್ಲ ಕಂಪ್ಲೀಟ್ ಆಗಿ ಹೋಗ್ಬೇಕಾದ್ರೆ 9,000 ಕೊಡೋದು, 8,000 ಕೊಡೋದು, ಅದನ್ನ ಬಾರ್ಗಿನ್ ಮಾಡ್ತಕ್ಕಂಥದ್ದು ಹಾ ಸರ್. ಹೇಗಿರ್ತದೆ? ಯಾಕಂದ್ರೆ ಕಸ್ಟಮರ್ಗಳ ಜೊತೆ ಆ ಒಂದು ಇದರಲ್ಲಿ ಮಾತ್ರ ತಗೊಳ್ಳೇಬೇಕಾಗ್ತದೆ ಅಥವಾ ಅವ್ರಿಗೆ ಬಿಡ್ಬೇಕು, ಎರಡರೊಳಗೆ ಮಾಡ್ಬೇಕು. ಹೌದು ಸರ್, ಹೇಗಿರ್ತದೆ ಹೌದು. ಆ ಸಂದರ್ಭದಲ್ಲಿ? ಸರ್ ಅದೇ ಹೇಳದ್ನಲ್ಲ, 5 ಬೇಳು ಒಂದೇ ತರ ಇರಲ್ಲ. ಒಬ್ಬೊಬ್ರು ಅರ್ಥ ಮಾಡ್ಕೋತಾರೆ, ಒಬ್ಬೊಬ್ರು ಅರ್ಥ ಮಾಡ್ಕೊಳಲ್ಲ. ನಾವೇನ್ ಮಾಡ್ತೀವಿ, ಏನೇ ಸ್ಪೇರ್ಸ್ ತಂದ್ರು ಅದು ಬಿಲ್ ಮಾಡಿರ್ತೀವಿ. ಮತ್ತೆ ಕೆಲಸ ಮಾಡಕ್ಕೂ ಮುಂಚೆನೆ ಅವ್ರಿಗಷ್ಟೇ ಹೇಳಿರ್ತೀವಿ, ಸರ್ ಇಷ್ಟಲ್ಲ, ಇಷ್ಟು ಅಂದಾಜು ಇಷ್ಟ ಆಗುತ್ತೆ, ನೀವು ರೆಡಿ ಮಾಡಿ ಅಂದ್ರೆ ರೆಡಿ ಮಾಡ್ತೀವಿ, ಇಲ್ಲ ಸ್ಟಾಪ್ ಮಾಡಿರ್ತೀವಿ. ಅವ್ರು ಓಕೆ ಕೊಟ್ಟ ಮೇಲೆ ಮಾಡೋ ಸರ್. ಸರ್ ಇನ್ ಕೆಲವು ಏನ್ ಮಾಡ್ತಾರೆ, ನೀನು ಸ್ಪೇರ್ಗಳು ಕೊಟ್ಬಿಡಪ್ಪ, ನಾನು ಕೊಟ್ಟು ಸ್ಪೇರ್ ಮಾಡಿ ಯಾವ್ದು ಬೇಕು ಹೇಳಿ, ನಾನು ತಂದು ಕೊಡ್ತೇನೆ, ಗಾಡಿ ರಿಪೇರಿ ಮಾಡಿ ನೀನು ಅಮೌಂಟ್ ಏನಾದ್ರೆ ಸರ್ವಿಸ್ ಚಾರ್ಜ್ ನಾನು ಕೊಡ್ತೇನೆ ಅಂತ ಹೇಳ್ತಾ ಇರ್ತದೆ. ಹಾ ಸರ್. ಅದಿದ್ರೆ ನಾವು ಮಾಡ್ಕೊಡ್ತೀವಿ ಸರ್. ಸರ್ ನಮ್ಗೆ ಕೂಲಿ ಕೊಟ್ರೆ ಸಾಕು, ನಮ್ಗೆ ಎಕ್ಸ್ಟ್ರಾ ಮಾರ್ಜಿನ್ ಎಕ್ಸ್ಟ್ರಾ. ಹೌದು. ಅಲ್ಲ, ಆಟೋ ಸ್ಪೇಸ್ ಅಲ್ಲಿ ಕೆಲವೊಂದ್ ಕಡೆ ಮಾರ್ಜಿನ್ ಬಿಟ್ಕೊಡ್ತಾರೆ, ಕೆಲವೊಂದ್ ಕಡೆ ಕೊಡಲ್ಲ. ಹೌದು. ಕೆಲವೊಬ್ರು ಒಂದ್ ಜಾಗದಲ್ಲಿ ಸಿಗತ್ತೆ, ಎಲ್ಲಾ ಕಡೆ ಸಿಗುತ್ತೆ ಅಂತ ಅನ್ಕೊಬಿಡ್ತಾರೆ. ಹಾ, ಅದು ಕೆಲವೊಂದ್ ಜಾಗದಲ್ಲಿ ಕೆಲವೊಂದ್ ಪದಾರ್ಥ ಮಾತ್ರ 10 ರೂಪಾಯಿ ಇದ್ರೆ 9 ರೂಪಾಯಿ ಕೊಡ್ತಾರೆ. ಹಾ, ಎಲ್ಲಾ ಪದಾರ್ಥನೂ ಕೊಡಲ್ಲ. ಹೌದು. ಅದ್ 100 ರೂಪಾಯಿ ಇದ್ರೆ 100 ರೂಪಾಯಿನೇ ಕೊಡ್ಬೇಕು ಅದು. ಖಂಡಿತ. ಬಟ್ ನಾವು ಹೋಗಿ ತರಕ್ಕೆ ಪೆಟ್ರೋಲ್ ಚಾರ್ಜ್ ಇರುತ್ತೆ ನಮ್ಗೆ, ನಾವು ಅದು ಕಸ್ಟಮರ್ಗೆ ಹಾಕಲ್ಲ. ಬಟ್ ಕಸ್ಟಮರ್ಗಳು ಒಂದು ಸತಿ ಹೋಗಿ ತಂದ ಮೇಲೆ ಎಲ್ಲಾದ್ರೂ ಮಾರ್ಜಿನ್ ಸಿಗುತ್ತೆ ಅಂದ್ಬಿಟ್ಟು ಲೇಬರ್ ಅಲ್ಲಿ ಕಡಿಮೆ ಮಾಡ್ತಾರೆ. ಹಾ, ನಾವೇನ್ ಮಾಡ್ತೀವಿ ಆಗ, ಸರ್ ನೀವೇ ಸ್ಪೇಸ್ ತಂದು ಕೊಟ್ಬಿಡಿ, ನಾವು ಬರೀ ಲೇಬರ್ ಕೊಟ್ರೆ ಸಾಕು, ಅಷ್ಟೇ. ಅದನ್ನ ಮಾಡ್ಕೊಡ್ತೀವಿ. ಕಸ್ಟಮರ್ ಸರ್ಟಿಫಿಕೇಶನ್ ಅವ್ರು ಹೆಂಗ್ ಬೇಕೋ ಹಂಗೆ. ಹೌದು. ಖಂಡಿತ. ಯಾಕೆಂದ್ರೆ ಜೊತೆಗೆ ಇನ್ನೊಂದೇನಂದ್ರೆ ನಿಮ್ಮ ಪರಿಚಯ ಇರುತ್ತೆ. ಪರಿಚಯದ ಮೇಲೆ ಬೇಕಾದ್ರೆ ಅವ್ನು ನಿಮ್ಮ ಮುಖವನ್ನು ನೋಡಿ ಒಂದು ಕಡಿಮೆ ಮಾಡ್ಬೋದು. ಹಾ ಸರ್, ಹೌದು. ನಮ್ಮ ಮೆಕ್ಯಾನಿಕ್ ಡೈಲಿ ಬರ್ತಾನೆ, ನನ್ನ ಅಂಗಡಿ ಹಾ. ವ್ಯಾಪಾರ ಆಗುತ್ತೆ ಅಂದ್ರೆ ಒಂದು ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಬಿಟ್ಟು ಕಡಿಮೆ. ಕಳ್ಸ್ಬೋದು. ಹಾ ಸರ್, ಹೌದು. ಡೈಲಿ 5 ರೂಪಾಯಿ ಬೇಡಪ್ಪ, ಅವ್ನು ಕೊಟ್ಟೋಗ್ಬಿಡುತ್ತೆ, ಈ 90 ರೂಪಾಯಿ, ಹೌದು. 95 ರೂಪಾಯಿ ಆದ್ರೆ ಅಂತ. ಬಟ್ ಅದನ್ನ ನಾನು ಹೋಗಕ್ ಬಿಡಲ್ಲ ಅವ್ನು. ಹೌದು ಸರ್, ಹೌದು. ಯಾಕೆ ನನಗೆ 5 ರೂಪಾಯಿ ಬೇಕು ಅವನಿಗೆ, ನಾನು ಹೋಗದೆ ಹೋಗ್ತಾರೆ ಅನ್ನೋದಕ್ಕೆ. ಹೌದು. ಹೀಗೆ ಸರ್. ನಂತರ ಇನ್ನೊಂದೇನಂತಂದ್ರೆ ಈಗ ನನಗೆ ಬಿಟ್ಟಿರ್ತಕ್ಕಂಥ ವಿಚಾರ ಇರ್ಬೋದು, ಯಾಕೆಂದ್ರೆ ನಿಮ್ಮ ಅನುಭವದಲ್ಲಿ ತುಂಬಾ ವಿಷಯ ಇದೆ. ಹಾ. ಸೊ ಈ ಕೆಲವು ಪ್ರಶ್ನೆಗಳು ನಾನು ಕೇಳ್ತಾನೆ, ಅದಕ್ಕೆ ಒಂದು ಬಿಟ್ಟಿರೋ ಅಂತ ವಿಚಾರ ಇದ್ರೆ ನೀವ್ ಹೇಳ್ಬೇಕು ಅಂತ ಕಂಡಿರ್ತಾರೆ, ನಾನು ಕೇಳಿರಲ್ಲ ಅಂತ ವಿಷಯ ಇದ್ರಿ. ಆ ತರದೇನಿಲ್ಲ ಸರ್. ಯಾಕೆ ಕೂಲಂಕುಷವಾಗಿ ಎಲ್ಲ ನೀವು ಕೇಳಿದಿರಾ, ಎಲ್ಲ ಹೇಳಿದಿವಿ. ಬಟ್ ಏನಂದ್ರೆ ಕಸ್ಟಮರ್ಗಳು ಶೋರೂಮ್ ಒಂದೇ ಬ್ರ್ಯಾಂಡ್ ಅನ್ನೋದು ಬಿಟ್ಬಿಡಿ ಮೈಂಡ್ ಇಂದ. ಯಾರು ಒಬ್ರೇ ಅವ್ರಿಗೆ ಕಲ್ತು ಬಂದಿದ್ದಾರೆ, ನಮ್ಮ ಅನುಭವದಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ. ಹೊರಗಡೆ ಮೆಕ್ಯಾನಿಕ್ ಅಂದ್ರೆ ನೀವು ಇಲ್ಲ ಅವ್ರ ಕೆಲಸ ಬರಲ್ಲ ಅಥವಾ ನೀಟಾಗಿ ಬರಲ್ಲ, ಎಲ್ಲೋ ಒಂದ್ ಕಡೆ ನೋಡ್ಬಿಟ್ಟು ಎಲ್ಲ ರೀತಿ ಥಿಂಕ್ ಮಾಡಕ್ ಹೋಗ್ಬಿಡಿ. ಸರ್ವಿಸ್ ನಿಮ್ಗೆ ಕರೆಕ್ಟಾಗಿ ನಿಂತ್ಕೊಳ್ಳಿ. ನೀವು ಸರ್ವಿಸ್ ಬಿಟ್ಟಾಗ ನಿಮ್ಗೆ ಏನ್ ಕೆಲಸ ಮಾಡಿಸ್ಕೋತೀರಾ, ಕೆಲಸ ಆದ್ಮೇಲೆ ಏನ್ ಮಾಡಿದ್ದಾರೆ ಪದಾರ್ಥಗಳನ್ನ ಕೇಳಿ ತಿಳ್ಕೊಳ್ಳಿ, ಅವಾಗ ನಿಮ್ಗೆ ನಂಬಿಕೆ ಬರುತ್ತೆ. ನೀವು ಕೆಲಸ ಬಿಡ್ಬೇಕಾದ್ರೆ 5 ರೂಪಾಯಿ ಅಂದ್ರು, ಕೆಲಸ ಆದ್ಮೇಲೆ 15 ರೂಪಾಯಿ ಅಂತ ಇದಾರೆ ಅಂದ್ರೆ ನೀವು ಹೆಂಗ್ ಹೇಳಿರ್ತಾರೆ ಅದ್ಮೇಲೆ, ನೀವು ಹೇಳಿದಷ್ಟು ಕೆಲಸ ಮಾಡಿದ್ರೆ ಅಷ್ಟೇ ಮಾಡ್ತಾರೆ. ಸರ್ ಎಕ್ಸ್ಟ್ರಾ ಏನಿದೆ ಮಾಡಿ, ಏನಿತ್ತು ಅಂದ್ರೆ ಹೇಳಿ ಅಂದ್ರೆ ಖಂಡಿತ ಅವ್ರು ಹೇಳ್ತಾರೆ, ಹೇಳ್ಬಿಟ್ಟೆ ಮಾಡ್ತಾರೆ. ನೀವು ಎಲ್ಲಾರನು ಕೆಟ್ಟವರು, ಹಳೆ ಫಿಲಮ್ ಅಲ್ಲಿ ತೋರಿಸ್ತಾರಲ್ಲ, ಒಂದು ಫಿಲಮ್ ಹಳೆ ಕಾರ್ಡ್ಗೆ ಹೊಸ ಕಾರ್ಡ್ ಹಾಕ್ತಾರೆ, ಹೊಸ ಕಾರ್ಡ್ ಹಳೆ ಆ ಥರದ್ದು ಎಲ್ಲೂ ಆಗಲ್ಲ ಸರ್. ಅದು ಎಲ್ಲೋ ಕೆಲವೊಂದು ಆಗ್ಬೋದೇನೋ, ನಮ್ಮ ಅನುಭವ ಬಂದಿಲ್ಲ. ಅಲ್ಲ, ಇತ್ತೀಚೆಗೆ ಹೌದು. ಕಸ್ಟಮರ್ ಇಪ್ಪಾಗಿದೆ ಸರ್. ಈಗ ಇವತ್ತು ಒಂದು ಕಾರಲ್ಲಿ ನೀವು ತಾಂದ್ರೆ ನೆಕ್ಸ್ಟ್ ಅವ್ನು ವಾಪಸ್ ಬರಲಿಲ್ಲ ಕಸ್ಟಮರ್ ಬಂದ್ರಿಕೆ ಅಂತ ಅಂದ್ರೆ ನಿಮ್ಗೆ ಅದ್ರ ಹೆಲ್ಪಟ್ ನಷ್ಟ ಆಗ್ತದೆ. ಹೌದು ಸರ್, ಸೊ ಹಾಗಾಗಿ ಈಗ ಯಾರೋ ಹತ್ರ ನನಗೆ ಚಲೋದಾಗಿದ್ದು ಅದು ಬಿಟ್ಟು ಹಳೆ ತರ ಆಗಿ ಉಳಿದು ಬಿಟ್ಟಿದೆ ಅಂತ ತಲೆಯಲ್ಲಿ ಅವ್ರು. ಸರ್ ಹೌದು. ಈಗ ಸಮಾಜ ತುಂಬಾ ಬದಲಾವಣೆ ಆಗಿದೆ. ಈಗ ಹೇಗೆ ಅಂತಂದ್ರೆ ಒಂದು ಕಸ್ಟಮರ್ ಬಂದ್ರೆ ಅವ್ರು ರೆಗ್ಯುಲರ್ ನನ್ನ ಹತ್ರಕ್ಕೆ ಬರಲ್ಲಪ್ಪ ಅನ್ನೋ ಸ್ಥಿತಿ ಅವ್ರು ಹೆಚ್ಚಿದ್ದಾರೆ ಈಗ. ಹೌದು ಸರ್, ಹೌದು. ಈಗ ಯಾವ್ದೋ ಒಂದು ಕಸ್ಟಮರ್ ಏನೋ ಒಂದು ಸ್ಪೇರ್ ಬಿಟ್ಟು ಕೊಟ್ಟ ತಕ್ಷಣ ಅವ್ನಿಗೆ ಆಗಲ್ಲ, ಅದ್ರ ಬದಲು ರೆಗ್ಯುಲರ್ ಬಂದ್ರೆ ಅದಕ್ಕಿಂತ ಹೆಚ್ಚು ದುಡ್ಡು ಹೌದು. ಅವ್ರಿಗೆ ಆಗ್ತದೆ. ಸರ್ ಅವರು ಒಬ್ಬ ಕಸ್ಟಮರ್ಗೆ ನಾವು ಸರ್ಟಿಫಿಕೇಶನ್ ಕೊಟ್ರೆ ಅವ್ರ ಕಡೆಯಿಂದ 5 ಜನ ಬರ್ತಾರೆ. ಹಾ, ಎಸ್, ನೋಡಿ ಕರೆಕ್ಟ್ ಆಗಿ ಹೇಳಿದ್ರಿ ಇದನ್ನ. ಅವ್ರು ಇವತ್ತು ಹೋದ್ ಕಸ್ಟಮರ್ ನಾಳೆಯಿಂದ 5 ಜನ ಕಳಿಸ್ತಾರೆ ಅಂತಲ್ಲ, ಅದು ಹಾ, ಎಸ್. ಅವರಿಂದ ಒಂದು 6 ತಿಂಗಳು ಬಿಟ್ಟು ಕಸ್ಟಮರ್ ಬಂದ್ರೆ ಸಾಕು ನಮ್ಗೆ. ಹಾ, ನೋಡಿ ನಿಜವಾಗ್ಲೂ ಹೌದು. 6-15 ಬರ್ಬೇಕು ಅಂತಿಲ್ಲ, 6 ತಿಂಗಳು ಬಿಟ್ಟು ಒಂದು ಕಸ್ಟಮರ್ ಬಂದ್ರೆ ಸಾಕು. ನೋಡಿ, ಹೌದು. ಅದ್ ಬರೋಂತ ಸಂದರ್ಭ ನಮ್ಗೊಂದು ಯೂಸ್ಫುಲ್ ಆಗಿರುತ್ತೆ.
ಖಂಡಿತ ಯಾವ ಟೈಮಲ್ಲಿ ಕೆಲಸ ಇಲ್ದ ಟೈಮಲ್ಲಿ ಬರ್ಬೋದೇನೋ ಅವ್ರು. ಇಲ್ಲಪ್ಪ ಹೇಳ್ಲಿಕ್ಕಾಗಲ್ಲ. 6 ತಿಂಗಳಿಂದ ಒಂದ್ ಕಡೆ ಕೆಲಸ ಮಾಡ್ಸಿದ್ದೆ, ಕರೆಕ್ಟಾಗಿ ಕೆಲಸ ಮಾಡಿದ್ರು, ಅಲ್ಲಿ ಹೋಗಿ ಅನ್ಸುತ್ತೆ ನೋಡು ಸಜೆಷನ್ ತಗೊಂಡಾಗ ಅದು ತುಂಬಾ ಯೂಸ್ಫುಲ್ ಆಗುತ್ತೆ ಸರ್ ನಮ್ಗೆ. ಖಂಡಿತ ಸರ್. ಅದ್ರಲ್ಲಿ ನೀವು ಒಳ್ಳೆ ಗುಣಮಟ್ಟದ ಕೆಲಸವನ್ನು ಕೊಟ್ಟಾಗ 100ಕ್ಕೆ 100 ಸಜೆಸ್ಟ್ ಮಾಡೇ ಮಾಡ್ತಾರೆ. ಹೌದು ಸರ್ ಹೌದು. ನೀವು ಗುಣಮಟ್ಟದ್ದು ಮಾಡ್ಲಿಲ್ಲ ಈ ತರ ಎಲ್ಲ ಮಾಡೋ ಸಂದರ್ಭದಲ್ಲಿ ಮಾತ್ರ ಅವ್ರು ಸಜೆಸ್ಟ್ ಹಾ, ಹೌದು. ಮಾಡ್ಲಿಕ್ಕೆ ಸಾಧ್ಯ. ಅಲ್ಲಿ ಖಂಡಿತ. ಹೋಗ್ಬೇಡಪ್ಪ ಅನ್ನೋ ಸ್ಥಿತಿಗೆ ಬಂದ್ಬಿಡ್ತಾರೆ. ಹಾ ಸರ್ ಹೌದು. ಆದ್ರೆ ಗುಣಮಟ್ಟ ಏನ್ ಸರ್ವಿಸ್ ಕೊಡ್ತೀರಾ ಮತ್ತೆ ನೀವು ಬಂದಾಗ ಹೇಗ್ ನಡ್ಕತ್ತೀರಾ ಅದು ಕೂಡ ಹೌದು ಇಂಪಾರ್ಟೆಂಟ್ ಹೌದು ಆಗ್ತದೆ. ಸರ್ ಹೌದು. ನೀವು ಬಂದ ತಕ್ಷಣ ಕೋಪದಲ್ಲಿ ಮಾತನಾಡೋದು, ಅವ್ರು ಏನ್ ಹೇಳೋದು ನೀವೇನೋ ಹೇಳೋದು, ರ್ಯಾಶ್ ಆಗೋದು ಇವೆಲ್ಲ ಇದ್ದಾಗ ಸ್ವಲ್ಪ ಅಯ್ಯೋ. ಸರ್ ಒಂದು ಬಿಸ್ನೆಸ್ ವ್ಯಾಪಾರ ಅಂದ್ರೆ ತಾಳ್ಮೆ ಇರ್ಬೇಕು ಸರ್. ಎಸ್ ತಾಳ್ಮೆ ಇದ್ರೆ ಮಾತ್ರ ಬದುಕೋಕ್ ಸಾಧ್ಯ, ಜೀವನದಲ್ಲಿ ಜಯಿಸಕ್ ಸಾಧ್ಯ, ಇಲ್ಲಾಂದ್ರೆ ಆಗಲ್ಲ ಸರ್ ಅದು. ಖಂಡಿತ ಸರ್ 100%. ಸರ್ ನಂತರ ಇನ್ನೊಂದೇನಂದ್ರೆ ಮಾಡಿಫೈ ಮಾಡ್ತಕ್ಕಂಥದ್ದು ಗಾಡಿಗೆ. ಹಾ ಸರ್ ಅದು. ಇದು ಕ್ರೇಜ್. ಅದರಲ್ಲೂ ಆ ಪೂರ್ವ ಸೈಡ್ ಮತ್ತೆ ಈ ಸೈಡ್ ಎಲ್ಲ ಹೋಗ್ಬಿಟ್ರೆ ಜೀಪ್ಗಳು ಮಾಡಿಫೈ ಮಾಡ್ತಾರೆ, ಮಾಡಿಫೈ ಮಾಡ್ಕೊಂಡು ಹೋಗ್ತಾರೆ ಇದೆಲ್ಲ ಇದೆ. ಹಾ ಸರ್. ಸೊ ನಿಮ್ಮಲ್ಲಿ ಆತರ ಮಾಡ್ತೀರಾ ಹೇಗೆ ಸರಿ? ಹಾ ಸರ್, ಆತರ ಮಾಡಿಸ್ಕೊಡ್ತೀವಿ ನಾವು. ಜೀಪ್ ಮತ್ತೆ ಕೆಲವೊಂದು ವೆಹಿಕಲ್ ಗಳು ಇತ್ತು ಈಗ ಸೇಲ್ ಮಾಡ್ಬಿಟ್ಟು 800 ನ ಜೀಪ್ ತರ ಮಾಡಿದ್ವಿ. ಮತ್ತೆ ಓಲ್ಡ್ ಜೀಪ್ ಗಳಿಗೆ ಲೇಟೆಸ್ಟ್ ಆಲ್ಟ್ರೇಷನ್ ಅದೆಲ್ಲ ಮಾಡ್ಕೊಟ್ಟಿದ್ವಿ ಸರ್. ಹಾ ಸರ್. ಸ್ಪೋರ್ಟ್ಸ್ ವೆಹಿಕಲ್ ಗಳು ಬಂದಾಗ ಹ್ಮ್. ಹೆಚ್ಚು ಮಾಡ್ಬೇಕು ಹೇಳ್ತಾರೆ ಅವ್ರು. So ಒಂದು ಹೌದು, ಇದನ್ನ ಅದೆಲ್ಲ ಮಾಡ್ಕೊಡ್ತೀವಿ ಸರ್ ಅದು. ಎಲ್ಲವನ್ನು ಮಾಡ್ಕೊತಾರೆ. ಓಕೆ ಸರ್, ಇಷ್ಟೇ ಅಲ್ಲ ಸರ್. ಮುಗಿಸ್ತೇನೆ. ಹಾ ಸರ್. ಕೊನೆ ಪ್ರಶ್ನೆ ನಿಮ್ದು. ಏನಂದ್ರೆ ಸರ್ ಇತ್ತೀಚೆಗೆ ಬಿಸ್ನೆಸ್ ಬರ್ತೈತೆ ಜಾಸ್ತಿ ಇದೆ. ನಾನು ಮೆಕ್ಯಾನಿಕ್ ಬಿಸ್ನೆಸ್ ಅಂತ ಹೇಳ್ತೀನಿ. ಯಾವ ಬಿಸ್ನೆಸ್ ಬೇಕಾದ್ರೂ ಮಾಡ್ಬೋದು, XYZ ಯಾವ ಹಾ ಸರ್. ಬಿಸ್ನೆಸ್ ಬೇಕಾದ್ರೂ ಮಾಡ್ಕೋಬಹುದು. ಹಾ ಸರ್. ಆದ್ರೆ ಬಿಸ್ನೆಸ್ ಬರ್ತಕ್ಕಂಥವ್ರು ಸಕ್ಸಸ್ ಆಗ್ಬೇಕು ಅಂತ ಅಂದ್ರೆ ಹಾ ಸರ್. ಅವ್ರು ಯಾವ ಒಂದು ಇದನ್ನ ಫಾಲೋ ಮಾಡಿ ಸಕ್ಸಸ್ ಆಗ್ತಾರೆ ನಿಮ್ಮ ಅನುಭವದಲ್ಲಿ? ಸರ್ ನಮ್ಮ ಅನುಭವದಲ್ಲಿ ಹೇಳ್ಬೇಕು ಅಂದ್ರೆ ಬಿಸ್ನೆಸ್ ಬರಬೇಕು ಅಂದ್ರೆ ಬಂಡವಾಳ ಮುಖ್ಯ ಆಗುತ್ತೆ. ಎಸ್ ಖಂಡಿತ ಸರ್. ಆ ಬಂಡವಾಳ ಅದು ನಮ್ಗೆ ನಾವು ಅನ್ಕೊಂಡಷ್ಟು ಸಿಕ್ಕಿಲ್ಲ ಅಂದ್ರೆ ಸಿಕ್ಕಿರೋದು ನಾವು ಪ್ರಯತ್ನ ಪಡ್ಬೇಕು. ನಾವು ಕಷ್ಟಪಟ್ರೆ ಮಾತ್ರ ಮುಂದೆ ಬರಕ್ ಸಾಧ್ಯ. ಮತ್ತೆ ಆದಷ್ಟು ತಾಳ್ಮೆಯಿಂದ ಇರಬೇಕು. ನಾವು ತಾಳ್ಮೆಯಿಂದ ಇದ್ರೆ ಮತ್ತೆ ಇವತ್ತು ಒಂದು ದಿನ 10 ರೂಪಾಯಿ ಸಿಗುತ್ತೆ, ಒಂದು ವಾರ ಆದ್ರೆ 10 ರೂಪಾಯಿನೂ ಸಿಗಲ್ಲ ನಮ್ಗೆ. ಆ 10 ರೂಪಾಯಿಲಿ 10 ದಿನ ಕಳಿಬೇಕು ನಾವು. ನೋಡಿ 10 ರೂಪಾಯಿಲಿ 10 ದಿನ ಕಳಿಬೇಕು. 10 ದಿನ ಕಳೆದ್ಮೇಲೆ ಒಂದೇ ಸತಿಗೆ 1000 ರೂಪಾಯಿ ಸಿಗುತ್ತೆ ನಮ್ಗೆ ನಮ್ಮ ಪ್ರಯತ್ನದಿಂದ. ನಾವು ತಾಳ್ಮೆಯಿಂದ ಕೆಲಸ ಮಾಡಿದ್ರೆ ನೀಟಾಗಿ 10 ರೂಪಾಯಿ ಕಳ್ಕೊಳ್ದೆ ನೀಟಾಗಿ ಕೆಲಸ ತಾಳ್ಮೆಯಿಂದ ಮಾಡ್ತಾ ಬಂದ್ರೆ ನಮ್ ಕೆಲ್ಸಕ್ಕೆ ನಮ್ ಗುಣಮಟ್ಟಕ್ಕೆ ಒಂದಿನ 1000 ರೂಪಾಯಿ ಸಿಗುತ್ತೆ. ಈ 10 ದಿನ ಕೆಲಸ ಇಲ್ಲ ಅಂತ ನಾವು ಡಿಪ್ರೆಷನ್ ಕೂತ್ಕೊಳ್ಳೋದು ಬೇಡ. ಡೈಲಿ ಫುಲ್ ಆಕ್ಟಿವ್ ಆಗಿರ್ಬೇಕು. ನಮ್ ಕರ್ತವ್ಯ ಏನಿದೆ ನಾವು ಮಾಡ್ತಾ ಇರ್ಬೇಕು. ಕೊಡೋದು ಬಿಡೋದು ಭಗವಂತ, ಪ್ರಯತ್ನ ನಮ್ದು. ಪ್ರಯತ್ನ ಪಟ್ಟ ಖಂಡಿತ ಸಿಗುತ್ತೆ ಸರ್, ಸಕ್ಸಸ್ಫುಲ್ ಆಗುತ್ತೆ. ತಾಳ್ಮೆಯಿಂದ ಇರ್ಬೇಕು ಅಷ್ಟೇ ಸರ್, ಹೇಳಕ್ ಸಾಧ್ಯ. ಖಂಡಿತ ಸರ್, ನಿಜವಾಗ್ಲೂ ಒಳ್ಳೆದಾಗುತ್ತೆ. ಯಾಕೆಂದ್ರೆ ನೀವು ಹೇಳಿದ್ದು ಒಳ್ಳೊಳ್ಳೆ ವಿಚಾರಗಳನ್ನ ಹೇಳಿದ್ರಿ. ಯಾವುದೇ ಒಬ್ಬ ಮೆಕ್ಯಾನಿಕ್ ಅವ್ರ ಲೈಫಲ್ಲಿ ಅಳವಡಿಸಬೇಕಾದಂತ ವಿಷಯವನ್ನು ತುಂಬಾ ಹೇಳಿದ್ದೀರಾ ಸರ್. ಹಾ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಸರ್.